ಓಕೆ. ಸೊ ಫ್ರೆಂಡ್ಸ್, ಮತ್ತೆ ಅದೇ ಕನ್ನಡನು ತುಂಬಾ ಚೆನ್ನಾಗಿ ನಂಗೆ ಬರಲ್ಲ, ಬಟ್ ಆದಷ್ಟು ಗೊತ್ತಿರೋ ಅಷ್ಟು ಹೇಳ್ತೀನಿ. ಸೊ ಇವತ್ತು ಏನು ಅಂತಂದ್ರೆ ನೆನ್ನೆ ನಾನು ಲಾಸ್ಟ್ ಅಲ್ಲಿ ಬಿಟ್ಟಿದ್ದು ಆಕ್ಚುಲಿ ಡಾಕ್ಟರ್ ನ್ಯೂಟನ್ ಅವರು ನನ್ನನ್ನ ಒಂದು ಮೈಸೂರಿಗೆ ಬಂದಿದ್ದಾಗ ಎಲ್ಲಿ ಒಂದು ಆಸ್ಟ್ರಲ್ ಟ್ರಾವೆಲ್ ಒಂದ್ ಜಾಗಕ್ಕೆ ಹೋಗಿ ಅಲ್ಲಿ ಪಿರಮಿಡ್ಗೆ ಹೋಗಿದ್ದೆ, ಗಿಜೆ ಪಿರಮಿಡ್. ಸೊ ನಮಸ್ಕಾರ ಕೇತಪ್ಪನವರ್ ಸರ್. ಎಸ್. ಸೊ ನೆನ್ನೆ ಸ್ವಲ್ಪ ಒಂದು ಬ್ರೀಫ್ ಕೊಡ್ತೀನಿ. ನೆನ್ನೆದು ಕೆಲವರೆಲ್ಲ ಹೊಸಬ್ರು ಇದ್ದಾರೆ. ಸೊ ನಾನ್ ಸ್ಟಾರ್ಟ್ ಮಾಡಿದ್ದು 1998 ಅಲ್ಲಿ. ನಮ್ ತಂದೆ ತಾಯಿ ನನ್ನನ್ನ ಇದಕ್ಕೆ ಮೈಸೂರಲ್ಲಿ ಪತ್ರಿಜಿ ಅವರ ಪ್ರೋಗ್ರಾಮ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಅವ್ರನ್ನ ನೋಡಿ ಅವ್ರ ಧ್ಯಾನಕ್ಕೆ ಹಾಕಿದ್ದಾಗ ನನ್ಗೆ ಒಂದ್ ಒಳ್ಳೆ ಅನುಭವ ಸಿಕ್ತು. ನಾನು ಗೌತಮ ಬುದ್ಧ ಅವ್ರನ್ನ ಧ್ಯಾನದಲ್ಲಿ ಕೂತಿರೋದನ್ನ ಫಸ್ಟ್ ನೋಡ್ದೆ. ಅದಾದ್ಮೇಲೆ ಮನೆಗ್ ಬಂದು ತುಂಬಾ ಧ್ಯಾನ ಮಾಡ್ತಾ ಇದ್ವಿ ನಾವು. ಸೊ ಆವಾಗ ನನ್ನ ಶರೀರದಿಂದ ಆಚೆ ಬಂದಿದ್ದು ನಾನ್ ನೋಡ್ದೆ. ನನ್ನ ಶರೀರ ಧ್ಯಾನದಲ್ಲಿ ಕೂತ್ಕೊಂಡಿತ್ತು. ಸೊ ಅವಾಗ ಸೂಕ್ಷ್ಮ ಶರೀರ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಆತರ ನಮ್ಗೆ ಅವಾಗ ಸ್ವಲ್ಪ ಭಯ ಇತ್ತು. ಭಯದಿಂದಾನು ಆಚೆ ಬಂದೆ ನಾನು ಧ್ಯಾನ ಮಾಡಿ. ಸೊ ಬೇರೆ ಕಡೆ ಎಲ್ಲ ಡಾಕ್ಟರ್ ನ್ಯೂಟನ್ ಅವರು ಒಂದು ಜಾಗಕ್ಕೆ ಹೋಗಕ್ ಹೇಳಿದ್ರು, ನಮ್ಮನ್ನ ಒಂದು ಜಾಗ ಚೂಸ್ ಮಾಡಕ್ ಹೇಳಿದ್ರು. ಅಲ್ಲಿ ಚೂಸ್ ಮಾಡಿದಾಗ ನಾನು ಗಿಜೆ ಪಿರಮಿಡ್ ಈಜಿಪ್ಟ್ ನಾನು ಚೂಸ್ ಮಾಡ್ದೆ. ಅಲ್ಲಿಗೆ ಹೋಗಿ ಬರ್ತಿರ್ಬೇಕಾದ್ರೆ ನಾನು ಸದಾನಂದ ಯೋಗಿ ಅವ್ರನ್ನ ನೋಡ್ದೆ. ಸೊ ಇದು ನಾನು ನೆನ್ನೆ ಹೇಳಿದ್ದು ಎಲ್ಲ ಅನುಭವ. ಇವತ್ತು ಕೆಲವುದು ಹೇಳ್ತೀನಿ. ಏನು ಅಂತಂದ್ರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಮಾರ್ಸ್ ಅಂತ ಒಂದ್ ಪ್ಲಾನೆಟ್ಗೆ ಹೋಗಿದ್ದೀನಿ. ಆ ಮಾರ್ಸ್ ಅಲ್ಲಿ ಹೆಂಗಿದೆ ಅಂತಂದ್ರೆ ಹೋಗಿದ ತಕ್ಷಣ ನಂಗೆ ತುಂಬಾ ಚಳಿ ಆಗಕ್ ಸ್ಟಾರ್ಟ್ ಆಯ್ತು. ಆಕ್ಚುಲಿ ನಾನು ಅಲ್ಲಿದ್ದೆ ಅನ್ನಿಸ್ತು ನನ್ಗೆ. ಅಲ್ಲಿರೋ ಆ ಮಣ್ಣು ಒಂದು ಮರಳನ್ನ ಟಚ್ ಮಾಡೋ ತರ ನಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಟಚ್ ಮಾಡಿ ನೋಡಿದ್ರೆ ತುಂಬಾ ಫೈನ್ ಆಗಿತ್ತು. ಎಲ್ಲ ಕಡೆ ರೆಡ್ ಆಗಿತ್ತು, ಸ್ವಲ್ಪ ಆರೆಂಜಿಶ್, ರೆಡ್ ಅಂತ ಅನ್ನಕ್ಕಾಗಲ್ಲ, ಒಂದು ಆರೆಂಜಿಶ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೆಂಗೆ ಅಂತಂದ್ರೆ ರೋಬೋಟಿಕ್ ಲ್ಯಾಂಗ್ವೇಜ್, ಅದನ್ನು ನಾನು ನೆನ್ನೆ ಹೇಳಿದ್ನ ಅಂತ ನಂಗೆ ಅನುಮಾನ ಇದೆ. ಹೇಳಿದ್ರೆ ನಂಗೆ ಹ್ಯಾಂಡ್ ರೈಸ್ ಮಾಡಿ ಹೇಳಿ. ನೆನ್ನೆ ನಾನು ಈ ಅನುಭವ ಶೇರ್ ಮಾಡಿದ್ನ ಇಲ್ವಾ ಅನ್ನೋ ಒಂದು ಅನುಮಾನ ಇದೆ ನನ್ಗೆ. ಸೊ ಆ ಒಂದು ಇದ್ರಲ್ಲಿ ಅನುಭವದಲ್ಲಿ ಏನಾಯ್ತು ಅಂತಂದ್ರೆ ಸ್ವಲ್ಪ ಹೊತ್ತು ಅಲ್ಲಿದ್ದೆ, ಯಾರು ನಂಗೆ ಕಾಣಿಸ್ಲಿಲ್ಲ. ಒಂದು ಸ್ವಲ್ಪ 10 ನಿಮಿಷ ಆದ್ಮೇಲೆ ನನ್ಗೆ ತುಂಬಾ ದೊಡ್ಡ ಜನ, ಅಂದ್ರೆ ತುಂಬಾ ಹೈಟ್ ಇರೋ ರೋಬೋಟಿಕ್ ಇದು ಡ್ರೆಸ್ ಹಾಕೊಂಡಿರೋ ಜನಗಳು, ಅಂದ್ರೆ ಅಲ್ಲಿ 2-3 ಜನ ನಂಗೆ ಕಾಣಿಸಿದ್ರು. ಅಲ್ಲಿ ಅವ್ರನ್ನ ನಾನ್ ಮಾತಾಡ್ಸಕ್ ಹೋದ್ರೆ ಅವ್ರು ರೋಬೋಟಿಕ್ ಲ್ಯಾಂಗ್ವೇಜ್ ಅಲ್ಲಿ ನನ್ಗೆ ಉತ್ತರ ಕೊಟ್ರು. ನನ್ಗೆ ಇದು ಅರ್ಥ ಆಗಲ್ಲ ಅಂದಿದ್ದಕ್ಕೆ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು. ನಿಮ್ಗೆ ಹೆಂಗ್ ಇಂಗ್ಲಿಷ್ ಗೊತ್ತಾಗುತ್ತೆ ಅಂತ ಕೇಳಿದ್ದಕ್ಕೆ ಇಂಗ್ಲಿಷ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತಂದ್ರು. ಆಮೇಲೆ ಈ ನಡುವೆ ನಾನು ಬುಕ್ ಅಲ್ಲಿ ಓದ್ತಿರ್ಬೇಕಾದ್ರೆ ಇಂಗ್ಲಿಷ್ ಎಲ್ಲಾ ಒಂದು ಲೆವೆಲ್ಸ್ ಅಲ್ಲೂ ಮಾತಾಡ್ತಾರೆ ಅಂತ ನಂಗೆ ಇನ್ಫಾರ್ಮೇಶನ್ ಆ ಬುಕ್ ಇಂದ ಸಿಕ್ತು. ಮುಂದೆ ಹೇಳ್ತೀನಿ ಯಾವ ಬುಕ್ ಅಂತ. ಸೊ ಇಂಗ್ಲಿಷ್ ಅಲ್ಲಿ ಅವರು ಮಾತಾಡಿದ್ರು ನನ್ನ ಹತ್ರ, ಬಟ್ ಅವ್ರ ಲ್ಯಾಂಗ್ವೇಜ್ ಮತ್ತೆ ಅವರು ಬೇರೆ ತರ, ಅವ್ರು ಮಾತಾಡೋದು ಬೇರೆ ತರ. ಅವ್ರು ತುಂಬಾನೇ ಏನೋ ಸೊಫಿಸ್ಟಿಕೇಟೆಡ್, ಅಂದ್ರೆ ಹೈ ಫೈ. ಅವ್ರಿಗೆ ಎಲ್ಲಾ ಒಂದು ಸೈನ್ಸ್ ಅನ್ನೋದು ತುಂಬಾ ಮುಂದುವರೆದಿದೆ ಅಲ್ಲಿ. ಇಲ್ಲಿ ಇರೋ ತರ ಅಲ್ಲ, ತುಂಬಾನೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋ ಒಂದು ಇದು ಮಾರ್ಸ್ ಅಲ್ಲಿ ಆಗ್ಲೇ ಇದಾರೆ, ಆತರ ಇದಾರೆ. ಸ್ಪಿರಿಚುವಾಲಿಟಿನೂ ತುಂಬಾನೇ ಮುಂದುವರೆದಿದ್ದಾರೆ, ನಮ್ಗಿಂತ ಚೆನ್ನಾಗಿದ್ದಾರೆ. ಸೊ ಅವರೆಲ್ಲ ಧ್ಯಾನ ತುಂಬಾ ಚೆನ್ನಾಗ್ ಅವ್ರಿಗೆ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದೇರ್ ಲೈಫ್ ಅನ್ನೋ ತರ. ನಾವು ಇನ್ನು ಹಿಂದೆ ಇದೀವಿ. ನಿಮ್ಮಿಂದ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಬೇಕು ಅಂತ ಅಂದಿದ್ದೆ. ಸೊ ಎಲ್ಲ ಅಂದ್ರೆ ಆ ಎನರ್ಜಿ ಸಿಕ್ತು ನನ್ಗೆ, ತುಂಬಾ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಸೊ ಅದು ಒಂದ್ ಅನುಭವ ಮಾರ್ಸ್ಗೆ ಹೋಗಿ. ಆತರ ನಾನು ಬೇರೆ ಕಡೆ, ಬೇರೆ ಪ್ಲಾನೆಟ್ಸ್ಗೆ, ಬೇರೆ ಇದಕ್ಕೆ ಸ್ಟಾರ್ ಸಿಸ್ಟಮ್ಸ್ಗೆ ಎಲ್ಲ ಹೋಗಿದ್ದೀನಿ. ಸೊ ಆತರ ತುಂಬಾ ಅನುಭವ ಆಗಿದೆ. ಅದಾದ್ಮೇಲೆ ನಂಗೆ ಇನ್ನೊಂದು ಅನುಭವ ಏನು ಅಂತಂದ್ರೆ ನಾನು ಕರ್ನೂಲ್ ಪಿರಮಿಡ್ಗೆ ಹೋಗಿದ್ದೀನಿ. ಐ ಥಿಂಕ್ ಇದು ನಾನು ನೆನ್ನೆ ಶೇರ್ ಮಾಡಿದ್ದೆ ಅನ್ಸುತ್ತೆ. ಒಂದು ಮ್ಯೂಸಿಕ್ ಸಿಕ್ತು ನನ್ಗೆ ಅಲ್ಲಿ. ಆತರ ಅದಾದ್ಮೇಲೆ ನಾವು ನಂದವರಂ ಅನ್ನೋ ಒಂದ್ ಜಾಗಕ್ಕೆ, ಕರ್ನೂಲಿಂದ ಸ್ವಲ್ಪ ಅದು ಆನ್ ದ ವೇ ಇದೆ, ಆನ್ ದ ವೇ ಟು ಆಕ್ಚುಲಿ ಉರ್ವಕೊಂಡ ಅನ್ಸುತ್ತೆ. ಅಲ್ಲಿ ಉರ್ವಕೊಂಡ ಅಂತ ಇನ್ನೊಂದ್ ಜಾಗ ಇದೆ ಆಂಧ್ರದಲ್ಲಿ. ಅಲ್ಲಿ ವೆಂಕಟೇಶ್ವರ್ಲು ಅನ್ನೋ ಒಂದ್ ಮಾಸ್ಟರ್
ಅವರು ಒಂದು ದೊಡ್ಡ ಪಿರಮಿಡ್ ಕಟ್ಟಿದ್ದಾರೆ. ಸೊ ಅಲ್ಲಿಗೂ ಪತ್ರಿಜಿ ಅವರು ನಮ್ಮನ್ನ ಹೋಗಕ್ ಹೇಳಿದ್ರು. ಸೊ ಫಸ್ಟ್ ನಾವು ನಂದವರಂಗೆ ಹೋಗಿದ್ವಿ. ಅಲ್ಲಿ ಸಮಾಧಿಯಲ್ಲಿ ಕೂತು ಧ್ಯಾನ ಮಾಡ್ತಿರ್ಬೇಕಾದ್ರೆ ನಂಗ್ ಮನ್ಸು ಕಂಪ್ಲೀಟ್ಲಿ ಥಾಟ್ ಫ್ರೀ ಆಗ್ಬಿಡ್ತು. ಹೋಗಿ ಅಲ್ಲಿ ಕೂತಿದ ತಕ್ಷಣ ಅವ್ರ ಎನರ್ಜಿ ನಮ್ಗೆ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಉರ್ವಕೊಂಡದಲ್ಲಿ ಏನಾಯ್ತು ಅಂತಂದ್ರೆ ನಾವು ಅರೌಂಡ್ ಈವ್ನಿಂಗ್ ಹೋಗಿ ರೀಚ್ ಆದ್ಮೇಲೆ ಅಲ್ಲಿ ಅವರ ಮಗಳು ವೆಂಕಟೇಶ್ವರ್ಲು ಅವ್ರ ಮಗಳು ಪ್ರವೀಣ ಅಂತ ಅಲ್ಲಿ ಸಿಕ್ಕಿದ್ರು. ನಮ್ಗೆ ತುಂಬಾ ಫ್ರೆಂಡ್ಶಿಪ್ ಇತ್ತು ನಮ್ಮಿಬ್ರಿಗೂ. ಅವ್ರು ಹೇಳಿದ್ರು ನನ್ನ ಹತ್ರ ನೀನು ನನ್ ಜೊತೆ ಹಿಂದಿನ ಜನ್ಮದಲ್ಲಿ ಇದ್ದೆ ಅಂತ. ಹೋಗಿದ ತಕ್ಷಣನೇ ಅಂದ್ರು. ನನ್ಗೆ ಆತರ ತುಂಬಾ ಖುಷಿ ಆಯ್ತು ಅವ್ರ ಜೊತೆ. ಸೊ ನಂಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು. ಸೊ ನಾವು ಅದಾದ್ಮೇಲೆ ಪತ್ರಿಜಿ ಅಂದ್ರು ನೀವ್ ಹೋಗಿ ಧ್ಯಾನ ಮಾಡಿ ಅಂತ. ನಾವು ಒಂದು 5-6 ಫ್ಯಾಮಿಲೀಸ್ ಹೋಗಿದ್ವಿ. ಸೊ ನನ್ಗೆ ಆಸ್ ಯೂಶುವಲ್ ಇದು ಚಾನ್ಸ್ ಕಿಂಗ್ಸ್ ಚೇಂಬರ್ ಮೇಲೆ ಕೂತ್ಕೊಳ್ಳೋ ಚಾನ್ಸ್ ಸಿಗ್ಲಿಲ್ಲ. ಸೊ ನಾವು ಏನ್ ಮಾಡಿದ್ವಿ, 10 ಗಂಟೆಗೆ ಒಳಗಡೆ ಹೋಗಿ ಕೂತ್ಕೊಂಡು ಆಕ್ಚುಲಿ ನಾನು ಅಲ್ಲಿ ಮಲಗ್ಬಿಟ್ಟೆ. ಸೊ ನನ್ಗೆ ಎಚ್ಚರ ಆಗಿದ್ದು 2 ಗಂಟೆ ರಾತ್ರಿ. ಸೊ ಅವಾಗ ನನ್ಗೆ ಇದು ಅನ್ನಿಸ್ತು ಅವಾಗ ಫ್ರೀ ಇತ್ತು, ಎಲ್ಲರೂ ಮಲ್ಗಕ್ ಹೊಟ್ಟೋಗಿದ್ರು, ಕಿಂಗ್ಸ್ ಚೇಂಬರ್ ಫ್ರೀ ಆಗಿತ್ತು. ನಾನು ಅಲ್ಲಿ ನಮ್ ತಾಯಿ ಜೊತೆ ಹೋಗಿ ನಾನು ಕೂತ್ಕೊಂಡಾಗ ಮುಂದೆ ನನ್ಗೆ ಪತ್ರಿಜಿ ಅವರು ಕೂತು ಈ ತರ ಅವ್ರ ಗಡ್ಡನ ಈ ತರ ಮಾಡ್ಕೊಳ್ಳೋದನ್ನ ನಾನು ನೋಡ್ದೆ. ಸೊ ಅವ್ರದ್ದು ಯೂಶುವಲ್ ಸ್ಟೈಲ್ ಗಡ್ಡ ಹಿಂಗ್ ಯೂಶುವಲಿ ಮಾಡ್ಕೋತಾರೆ. ಸೊ ನಾನು ಅದನ್ನ ನೋಡಿ ಅವ್ರು ನನ್ ಮುಂದೆ ಕೂತಿದ್ದಾರೆ ಅಂತ ಅನ್ಕೊಂಡು, ಅಯ್ಯೋ ಮುಂದೆ ಕೂತಿದ್ದಾರೆ, ನಾನು ಈ ತರ ಕಣ್ ಬಿಟ್ಕೊಂಡ್ ಇರ್ಬಾರ್ದು ಕಿಂಗ್ಸ್ ಚೇಂಬರ್ ಮೇಲೆ, ನಾನು ಧ್ಯಾನಕ್ ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು ಧ್ಯಾನಕ್ ಕೂತ್ಕೊಂಡ್ರೆ ಅಲ್ಲಿ ನನ್ಗೆ ಫಸ್ಟ್ ಕಣ್ಣು ಮುಚ್ಚಿದ ತಕ್ಷಣ ಮಹಾವತಾರ್ ಬಾಬಾಜಿ ಅವ್ರು ಬಂದ್ರು. ಮಹಾವತಾರ್ ಬಾಬಾಜಿ ಬಂದು ನನ್ನನ್ನ ಕರ್ಕೊಂಡ್ ಹೋಗ್ತಾ ಇದ್ರು ಒಂದು ಜಾಗಕ್ಕೆ. ತುಂಬಾ ಹೊತ್ತು ನಾವು ಪ್ರಯಾಣ ಮಾಡ್ತಾನೆ ಇದ್ವಿ. ತುಂಬಾ ಒಂದ್ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ ಇದ್ರು. ತುಂಬಾ ಹೊತ್ತು ಹೋದ್ಮೇಲೆ ಒಂದು ಜಾಗಕ್ಕೆ ಬಂದ್ವಿ ನಾವು. ಅಲ್ಲಿ ನೋಡಿದ್ರೆ ಒಂದು ಈ ಬೆಟ್ಟದ ಮೇಲೆ ಲಾಸ್ಟ್ ಪಾಯಿಂಟ್ ಇರುತ್ತಲ್ಲ, ಕ್ಲಿಫ್ ತರ, ಅಲ್ಲಿ ನಿಂತ್ಕೊಂಡಿದ್ವಿ ನಾವಿಬ್ರು, ನಾನು ಮಹಾವತಾರ್ ಬಾಬಾಜಿ. ಮಹಾವತಾರ್ ಬಾಬಾಜಿ ಬಂದು ನನ್ನನ್ನ ಅಲ್ಲಿಂದ ಜಂಪ್ ಅಂತಂದ್ರು. ಜಂಪ್ ಅಂದಿದ ತಕ್ಷಣ ನಾನು ಕೆಳಗಡೆ ಅಷ್ಟರೊಳಗೆ ನಾನು ಕೆಳಗಡೆ ನೋಡಿದಾಗ ತುಂಬಾನೇ ಡೀಪ್ ಆಗಿತ್ತು, ಒಳಗಡೆ ಎಲ್ಲೋ ಹೋಗ್ತಿರೋಂಗಿತ್ತು. ಸೊ ನಾನು ಏನಾಯ್ತು, ಜಂಪ್ ಅಂದಿದ ತಕ್ಷಣ ಏನು ಯೋಚನೆ ಮಾಡ್ಲಿಲ್ಲ, ಜಂಪ್ ಮಾಡ್ಬಿಟ್ಟೆ. ಬಟ್ ಮಾಡಾದ್ಮೇಲೆ ಮತ್ತೆ ನನ್ನನ್ನ ನಾನು ಮೇಲ್ಗಡೆನೆ ನಾನು ಇರೋ ತರ ಒಂದ್ ಎಕ್ಸ್ಪೀರಿಯನ್ಸ್ ಬಂತು ನನ್ಗೆ. ನಾನ್ ಕೆಳಗಡೆ ಎಲ್ಲೂ ಹೋಗಿರ್ಲಿಲ್ಲ, ಮತ್ತೆ ನಾನು ಮೇಲ್ಗಡೆನೆ ಇದ್ದೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕೆಳಗಡೆ ನಾನು ಜಂಪ್ ಮಾಡಿದ್ರುನು ಅಲ್ಲಿ ಎಲ್ಲೂ ಬೀಳ್ಲಿಲ್ಲ, ಏನು ಆಗ್ಲಿಲ್ಲ. ಮತ್ತೆ ನಾನು ಆ ಪಾಯಿಂಟ್ ಅಲ್ಲಿ ನಿಂತಿದ್ವಲ್ಲ, ಅದೇ ಪಾಯಿಂಟ್ ಅಲ್ಲಿ ನಾನು ನನ್ನನ್ನ ನೋಡ್ದೆ. ಸೊ ಈ ತರ ಒಂದ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವರು ಮಹಾವತಾರ್ ಬಾಬಾಜಿ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ನಾನ್ ವಾಪಸ್ ಬಂದಾಗ ಅವ್ರು ಇರ್ಲಿಲ್ಲ. ನಾನು ಆಮೇಲೆ ಬಂದು ತುಂಬಾ ಹೊತ್ತು ಪ್ರಯಾಣ ಮಾಡಿದ್ರಿಂದ ಆಕ್ಚುಲಿ ನಾನ್ ಎದ್ದಾಗ ಟೈಮ್ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ 6 ಗಂಟೆ ಬೆಳಗ್ಗೆ. 4 hours ಧ್ಯಾನದಲ್ಲಿ ಕೂತಿದ್ದೆ ಗೊತ್ತಾಗ್ಲಿಲ್ಲ ನನ್ಗೆ. ಆಮೇಲೆ ಪತ್ರಿಜಿ ಇರ್ಲಿಲ್ಲ, ನನ್ ಮುಂದೆ ಕಣ್ ತೆಗ್ದಾಗ ಪತ್ರಿಜಿ ಇರ್ಲಿಲ್ಲ. ಸೊ ಕೆಳಗಡೆ ಇಳಿದ್ಬಿಟ್ಟು ಬಂದು ಪ್ರವೀಣ ಅಂತ ಅವರು ವೆಂಕಟೇಶ್ವರ್ಲು ಅವರ ಮಗಳ ಹತ್ರ ನಾನು ಈ ಅನುಭವ ಹೇಳ್ದೆ. ನಾನು ಪಿರಮಿಡ್ ಒಳಗಡೆ ಹೋಗಿದ್ದೆ, ಪತ್ರಿಜಿ ಅಲ್ಲಿ ಕೂತಿದ್ರು ಅಂತ ಅಂದಾಗ ಅವಳಿಗೆ ತುಂಬಾ ಆಶ್ಚರ್ಯ ಆಯ್ತು. ಯಾಕಂದ್ರೆ 10 ಗಂಟೆಗೆ ನೀನ್ ಒಳಗಡೆ ಹೋಗಿದ್ದೆ, ಆ ಕ್ಷಣನೇ ಪತ್ರಿಜಿ ಅಲ್ಲಿಂದ ಹೊರಟೋದ್ರು, ಕರ್ನೂಲ್ಗೆ ವಾಪಸ್ ಹೋದ್ರು ಅಂತಂದ್ಲು. ಸೊ ನಾನ್ ನೋಡಿದ್ದೇನು ಅಂತ ಅನ್ಕೊಂಡಾಗ ನಂಗೆ ತುಂಬಾನೇ ಇದು ಸಂತೋಷ ಆಯ್ತು. ನಾನು ಆಕ್ಚುಲಿ ಅವ್ರ ಪತ್ರಿಜಿಗೆ 2 ಕಡೆ ಒಂದೇ ಸತಿ ಇರಕ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಹಿ ಈಸ್ ಅ ಸೇಂಟ್ ವಿತ್ 2 bodies ಅಂತ ಅನ್ಕೊಂಡೆ ನಾನು. ಆಕ್ಚುಲಿ ಅವರು ಹೊರಟೋಗಿದ್ರು ಅಂದ್ರೂ ನಾನು ಅವ್ರನ್ನ ನೋಡಿದ್ದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ ಮನ್ಸಿಗೆ ಹತ್ರ ಇದೆ. ನನ್ಗೆ ನಾನು ಅದ್ ಕಣ್ಣಿಂದ ನೋಡಿದ್ದು ತುಂಬಾನೇ ನನ್ಗೆ ಸಂತೋಷ ಆಯ್ತು. ಆಕ್ಚುಲಿ ನಾನು ಅವರ ಇನ್ನೊಂದು ಎನರ್ಜಿ ಬಾಡಿನ ನೋಡಿದ್ದೆ. ಅವರು ಆಕ್ಚುಲಿ ಕರ್ನೂಲ್ಗೆ ಹೊರಟ್ಬಿಟ್ಟಿದ್ರು. ಸೊ ಆತರ ಗ್ರೇಟ್ ಮಾಸ್ಟರ್ಸ್ಗೆ ಎನರ್ಜಿ ಬಾಡೀಸ್ ಇರುತ್ತೆ.
ಎಲ್ ಬೇಕಾದ್ರೂ ಅವರು ಎನರ್ಜಿ ಬಾಡೀಸ್ ನ ಸ್ಥಾಪನೆ ಮಾಡ್ಬೋದು, ಅಂದ್ರೆ ಎಲ್ ಬೇಕಾದ್ರೂ ಅವ್ರಿಗೆ ಮಾಡ್ಕೋಬಹುದು. ನನ್ ಜೊತೆ ಇರೋ ಒಂದು ಕೆಲವೊಬ್ರು ಧ್ಯಾನಿಗಳು, ಅಂದ್ರೆ ಕೆಲವ್ರಿಗೆ ನಾನು ಹೇಳ್ಕೊಟ್ಟಿದೀವಿ, ನಾವೆಲ್ಲ ಆಸ್ ಅ ಫ್ಯಾಮಿಲಿ ಹೇಳ್ಕೊಟ್ಟಿದೀವಿ, ಅವ್ರಿಗೂ ಈ ಅನುಭವ ಆಗಿದೆ ಪತ್ರಿಜಿ ಜೊತೆ. ಸೊ ಅವರು ಪತ್ರಿಜಿಗೆ ತುಂಬಾ ಸಿದ್ಧಿ ಇದೆ, ಬಟ್ ಎಲ್ಲ ತೋರಿಸ್ಕೊಳಲ್ಲ, ಬಟ್ ಹಿ ಇಸ್ ವೆರಿ ಸಿಂಪಲ್ ಆ ತರ ತೋರ್ಸ್ಕೊ. ಬಟ್ ನನ್ಗೆ ಪರ್ಸನಲಿ ಅನುಭವ ಆಗಿದೆ, ಅವ್ರಿಗೆಲ್ಲ ಸಿದ್ಧಿನೂ ಇದೆ, ಬಟ್ ಹಿ ಇಸ್ ದ ಮೋಸ್ಟ್ ಸಿಂಪಲೆಸ್ಟ್ ಅಂಡ್ ದ ಮೋಸ್ಟ್ ಫ್ರೆಂಡ್ಲಿಯೆಸ್ಟ್ ಮಾಸ್ಟರ್ ಒನ್ ಕ್ಯಾನ್ ಎವರ್ ಫೈಂಡ್ ಅಂತ ಅಂತೀನಿ. ಅವ್ರು ಎಲ್ಲರ ಜೊತೆನೂ ಈಸಿಯಾಗಿ ಮಾತಾಡ್ಕೊಂಡು ನಮ್ ಸಮಾನನೇ, ನಮ್ ತರಾನೇ, ನಮ್ ಜೊತೆ ಅಂತ ನಮ್ಗ್ ಅನ್ಸುತ್ತೆ. ಅವ್ರ ಜೊತೆ ಇದ್ರೆ ನಮ್ಗ್ ಅನ್ಸುತ್ತೆ ಒಂದು ಹ್ಯೂಮರ್, ಲಾಫ್ಟರ್. ಸೊ ಅದೆಲ್ಲ ಇರೋ ಒಂದು ಏನು ಅಂತಂದ್ರೆ ಇದ್ರಲ್ಲಿ ನನ್ಗೇನ್ ಅಂತಂದ್ರೆ ಇದೆಲ್ಲ ಧ್ಯಾನ ಒಂದ್ ಕಡೆ, ಬಟ್ ನಾವು ತುಂಬಾ ಪುಣ್ಯ ಮಾಡಿದೀವಿ. ಈ ತರ ಒಂದ್ ಝೆನ್ ಮಾಸ್ಟರ್, ಈ ತರ ಒಂದು ಲಾಫಿಂಗ್ ಬುದ್ಧ ನಾವು ನಮ್ ಜೊತೆ ಇದಾರೆ ಅವರು. ಸೊ ಅದು ನಾವು ಎಲ್ಲಾರು ಐ ಆಮ್ ಶೂರ್ ಜೀವಂದರ್ ಕೇತಪ್ಪನವರ್ ವಿಲ್ ಅಗ್ರಿ. ಡೆಫಿನೆಟ್ಲಿ ಅವ್ರಿಗೂ ಅನುಭವ ಆಗಿದೆ ಅನ್ಸುತ್ತೆ, ಡೆಫಿನೆಟ್ಲಿ ತುಂಬಾ ಕೇಳ್ಬೇಕದು. ಸೊ ಈ ತರ ಒಂದು ಮಾಸ್ಟರ್ ನಮ್ಗೆ ಸಿಕ್ಕಿದ್ದಕ್ಕೆ ನಾವು ಎಲ್ಲ ತುಂಬಾನೇ ಪುಣ್ಯ ಮಾಡಿದೀವಿ. ನಿಮ್ಗೂ ಆಗುತ್ತೆ ಅದೆಲ್ಲ, ನೀವು ಅವ್ರ ಜೊತೆ ಮಾತಾಡಿ ನೋಡಿ. ಒಂದ್ಸತಿ ಈ ಗ್ರೂಪ್ಗೂ ಬಂದೇ ಬರ್ತಾರೆ, ಒಂದ್ಸತಿ ಅರೇಂಜ್ ಮಾಡೋಣ, ನಾನು ಬರ್ತೀನಿ ಆ ಟೈಮ್ ಅಲ್ಲಿ. ಸೊ ಲೆಟ್ ಅಸ್ ಆಲ್ ಎಂಜಾಯ್ ವಿತ್ ಹಿಮ್. ಹಿ ಇಸ್ ಜಸ್ಟ್ ಆಕ್ಚುಲಿ ಹಿ ಇಸ್ ಇನ್ ಪಿರಮಿಡ್ ವ್ಯಾಲಿ ಅಲ್ಲಿ ಇದ್ದಾರೆ. ಸೊ ಈ ತರ ನಂಗೆ ತುಂಬಾ ಅನುಭವ ಈ ತರ ಆಗಿದೆ. ನಾವು ಅವ್ರ ಜೊತೆ ತುಂಬಾ ಟ್ರಾವೆಲ್ ಮಾಡೋ ಒಂದು ಅವಕಾಶ ಸಿಕ್ತು ನನ್ಗೆ. ಸೊ ಈ ರೋಡಲ್ಲಿ ನಮ್ ತಂದೆಗೆ ಮತ್ತೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯ್ತು. ಅದೇ ಮೈಸೂರ್ ಆದ್ಮೇಲೆ ಈರೋಡ್ ತಮಿಳ್ನಾಡು ಅಲ್ಲಿ ಟ್ರಾನ್ಸ್ಫರ್ ಸಿಕ್ತು. ಅಲ್ಲಿ ನಾವು ಏನ್ ಮಾಡಿದ್ವಿ, ಧ್ಯಾನ ಕೇಂದ್ರ ಅಂತ ಮಾಡಿದ್ವಿ ಮನೆಯಲ್ಲಿ. ದಿವ್ಸ ಜನಗಳು, ಹತ್ರ ಇರೋ ಜನಗಳೆಲ್ಲ ಬರ್ತಾ ಇದ್ರು. ಅಲ್ಲಿ ಅಬೌಟ್ 50 ಫ್ಯಾಮಿಲೀಸ್ ವೆಜಿಟೇರಿಯನ್ ಆಗಿದ್ದಾರೆ. ಅಲ್ಲಿ ಈರೋಡ್ ಯಾವ ತರ ಅಂತಂದ್ರೆ ಕೋರ್ ನಾನ್ ವೆಜಿಟೇರಿಯನ್ ಇದು ಪೀಪಲ್ ಆರ್ ಆಲ್ಮೋಸ್ಟ್ ಎಲ್ಲಾರು ನಾನ್ ವೆಜಿಟೇರಿಯನ್ಸ್. ಬಟ್ ಅವ್ರನ್ನೆಲ್ಲ ನಾವು ಕಂಪ್ಲೀಟ್ಲಿ ವೆಜಿಟೇರಿಯನ್ಸ್ ಮಾಡಿದೀವಿ. ಈ ಧ್ಯಾನ ಅವ್ರಿಗೆ ತುಂಬಾನೇ ಇನ್ನೂ ಮಾಡ್ತಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ಸ್ವಲ್ಪ ದಿವಸ ಇದ್ವಿ. ಅಲ್ಲಿ ಇದ್ದಾಗ ಧ್ಯಾನದಲ್ಲಿ ತುಂಬಾ ನಮ್ಗೆ ಧ್ಯಾನ ನಮ್ ಪರ್ಸನಲ್ ಅನುಭವಕ್ಕಿಂತ ಬೇರೆಯವ್ರನ್ನ ನಾವು ಅನುಭವ ಪಡೆಯೋದನ್ನ ನಾವು ನೋಡಕ್ಕೆ ಒಂದು ಅವಕಾಶ ಸಿಕ್ತು ಈ ರೋಡಲ್ಲಿ. ಅಲ್ಲಿ ಏನು ಅಂತಂದ್ರೆ ಹತ್ರ ಪಕ್ಕದ ಮನೆಯಲ್ಲಿ ಒಬ್ರು ಇದ್ರು, ನಿತ್ಯ ಅಂತ. ನಿತ್ಯ ಅವ್ರಿಗೆ ಬಂದು ಹೆಂಗೆ ಅಂತಂದ್ರೆ ಸೆರಿಬ್ರಲ್ ಪ್ಯಾಲ್ಸಿ ಅಂತ ಅಂತಾರೆ, ಒಂದ್ ಡಿಸೀಸ್. ಇಲ್ಲಿ ಕತ್ತು ಕೆಳಗಡೆ ಏನು ವರ್ಕ್ ಆಗಲ್ಲ. ಸೊ ಅವರು ನಮ್ ಮನೆಗ್ ಬರಕ್ ಆಗಲ್ಲ ಅಂತ ಅಂದ್ಬಿಟ್ಟು ಒಂದ್ ಗುಂಪಾಗಿ ನಾವು ಹೋಗಿ ಅಲ್ಲಿ ಧ್ಯಾನ ಮಾಡ್ತಿದ್ವಿ. ಧ್ಯಾನ ಮಾಡಿ ಏನಾಯ್ತು ಅಂತಂದ್ರೆ ಅವ್ರಿಗೆ ಆಕ್ಚುಲಿ ಅಬೌಟ್ 3 ಇಯರ್ಸ್ ಧ್ಯಾನ ಮಾಡಿಸ್ತಾ ಇದ್ವಿ, ನಾವು ಹೋಗಿ ಮಾಡ್ತಾ ಇದ್ವಿ. ಸೊ ಅವರು ನಿಂತ್ಕೊಂಡ್ ನಡೆಯುವಷ್ಟ್ ತನಕ ಬಂದ್ಬಿಟ್ಟಿದ್ದಾರೆ. ಈಗ ಧ್ಯಾನ ಮಾಡಿ ಅವರು ಶಿ ವಾಸ್ ಏಬಲ್ ಟು ವಾಕ್. ಆ ಮಟ್ಟಕ್ಕೆ ನಾವು ಧ್ಯಾನವನ್ನ ಆತರ ಮಾಡಿದ್ವಿ. ಸೊ ಅವ್ರಿಗೆ ಬರೋ ಅನುಭವ ತುಂಬಾ ಚೆನ್ನಾಗಿ ಇರ್ತಾ ಇತ್ತು. ಮನೆಯಲ್ಲಿ ಯಾರಾದ್ರೂ ಸತ್ತು ಹೋಗಿದ್ರೆ ಅವ್ರಿಗೆ ಮುಂಚೆನೆ ಗೊತ್ತಾಗಿರೋದು. ಯಾರು ಅವ್ರಿಗೆ ಏನು ಹೇಳ್ತಾ ಇರ್ಲಿಲ್ಲ, ಯಾಕಂದ್ರೆ ಆಲ್ರೆಡಿ ಅವರು ಸಫರ್ ಮಾಡ್ತಿದ್ದಾರೆ. ಯಾವ ಕೆಟ್ಟ ನ್ಯೂಸು ಹೇಳೋದ್ ಬೇಡ ಅಂತ ಹೇಳ್ತಾ ಇರ್ಲಿಲ್ಲ. ಬಟ್ ಅವ್ರಿಗೇನು ಅಂತಂದ್ರೆ ಥರ್ಡ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತಂದ್ರೆ ಅವ್ರಿಗೆ ಮುಂಚೆನೆ ಗೊತ್ತಾಗ್ಬಿಡೋದು. ಸೊ ಅವ್ರು ಕನ್ಫರ್ಮೇಶನ್ಗೆ ಕೇಳ್ತಾ ಇದ್ರು ನಮ್ಮ ಹತ್ರ. ಸೊ ಈ ತರ ನಂಗೆ ಯಾರೋ ಒಬ್ರು ಹೋಗ್ಬಿಟ್ಟಿದ್ದಾರೆ, ಅದ್ ಗೊತ್ತಾಯ್ತು, ಒಂದ್ ಅಜ್ಜಿ ಹೋಗ್ಬಿಟ್ಟಿದ್ದಾರೆ, ನನ್ಗೆ ಗೊತ್ತಾಯ್ತು ಅಂತ ಹೇಳೋರು. ಸೊ ಅಷ್ಟ್ ಮಟ್ಟಕ್ಕೆ ನಾವು ನಮ್ಮ ಥರ್ಡ್ ಐನ ನಾವು ಆಕ್ಟಿವೇಟ್ ಮಾಡಿ ಪರ್ಫೆಕ್ಷನ್ ಮಾಡ್ಕೋಬೇಕು. ಅದಕ್ಕೆ ಏನು ಅಂತಂದ್ರೆ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಮನಸ್ಸ ವಾಚ ಕರ್ಮಣ ಅಂತಾರೆ. ಮನಸ್ಸು ಮತ್ತೆ ನಾವು ಹೇಳೋದು ಮತ್ತೆ ನಮ್ ಕಾರ್ಯ ಒಂದೇ ತರ ಒಂದ್ ಅಲೈನ್ಮೆಂಟ್ ಅಲ್ಲಿ ಇರ್ಬೇಕು. ಯಾವ ಕಾರಣಕ್ಕೂ ಬದಲಾಯಿಸಿ ಇರ್ಬಾರ್ದು. ಈಗ ನಾವ್ ಒಂದ್ ಹೇಳ್ತೀವಿ, ನಡೆಯೋದ್ ಬೇರೆ ತರ ಇರ್ಬಾರ್ದು. ಸೊ ಅದು ಇದ್ರೆ ಥರ್ಡ್ ಐ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ನಿತ್ಯ ಅವ್ರಿಗೆ ಏನು ಅಂತಂದ್ರೆ ಯಾವ ತರನು ಅವರು ಹೊರಗಡೆ ಹೋಗಿರ್ಲಿಲ್ಲ. ಸೊ ಕಂಪ್ಲೀಟ್
ಕಂಪ್ಲೀಟ್ಲಿ ಶಿ ವಾಸ್ ಅನ್ಪೊಲ್ಯೂಟೆಡ್. ಸೊ ಏನಾಯ್ತು ಅಂತಂದ್ರೆ ಬೆನಿಫಿಟ್ ಆಫ್ ಥರ್ಡ್ ಐ ಸಿಕ್ತು ಅವ್ರಿಗೆ. ಸೊ ಅವರು ಎಲ್ಲ ಹೇಳೋರು ನಮ್ಗೆ. ಅದಕ್ಕೆ ಅವ್ರ ಅನುಭವ ಕೇಳಿ ಕೇಳಿ ನಮ್ಗೆ ತುಂಬಾ ಸಂತೋಷ ಆಗೋದು ಆಗ್ತಾ ಇತ್ತು ಆ ಟೈಮಲ್ಲಿ. ಸೊ ಈರೋಡಲ್ಲಿ ಒಂದ್ ಕೇಂದ್ರ ಈಗ ನಡೀತಿದೆ. ಗೋಮತಿ ಅಂತ ಒಬ್ರು, ಗೋಮತಿ ನಂದಗೋಪಾಲ್ ಅಂತ ನಮ್ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ವಿ. ಸೊ ಅವರು ಈಗ ಪಿರಮಿಡ್ ಕಟ್ಸಿ ಧ್ಯಾನ ನಡೆಸ್ತಿದ್ದಾರೆ. ಸೊ ಅಲ್ಲಿ ಏನೇನಾಯ್ತು ಅಂತಂದ್ರೆ ನಂಗೆ ಪತ್ರಿಜಿ ಅವರು ನಮ್ ಮನೆಗ್ ಬರ್ತಾ ಇದ್ರು. ಕೂತ್ಕೊಳಕ್ಕೆ ಆಕ್ಚುಲಿ ದೊಡ್ಡ ಹಾಲ್ ಇತ್ತು, ಬಟ್ ಕೂತ್ಕೊಳಕ್ ಜಾಗ ಇಲ್ದೆ ಅಷ್ಟು ಜನ ಬಂದ್ಬಿಡ್ತಾ ಇದ್ರು ಧ್ಯಾನಕ್ಕೆ. ಸೊ ಅಲ್ಲಿ ಡೈಲಿ ಧ್ಯಾನ, ಡೈಲಿ ನಾನು ಒಂದು ಈರೋಡಲ್ಲಿ ಇದ್ದಾಗ ಮೌನದಲ್ಲಿ ತುಂಬಾ ಹೊತ್ತು ಹೋಗ್ತಾ ಇದ್ದೆ. ಆ ಮೌನದಲ್ಲಿ ನಂಗೆ ಗೊತ್ತಾಯ್ತು ಎಷ್ಟು ಥಾಟ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಮೌನದಲ್ಲಿ ಇದ್ದಾಗ ಎಷ್ಟು ಯೋಚನೆಗಳು ಬರುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ. ವಿ ಬಿಕಮ್ ಮೋರ್ ಅವೇರ್ ಆಫ್ ಅವರ್ ಥಾಟ್ಸ್ ಮಾಮೂಲಿಯಾಗಿದ್ದಾಗ. ಅಂಡ್ ಧ್ಯಾನ ತುಂಬಾ 2 times ಪವರ್ಫುಲ್ ಆಗ್ಬಿಡುತ್ತೆ. ಮೌನದಲ್ಲಿ ಇದ್ರೆ ತುಂಬಾನೇ ಚೆನ್ನಾಗಿ ಧ್ಯಾನ ಕೂಡುತ್ತೆ. ಸೊ ಎಲ್ಲಾರು ಮೌನದಲ್ಲಿ ಅಟ್ಲೀಸ್ಟ್ ಒನ್ hour in a day ಆರ್ ಒನ್ಸ್ ಇನ್ ಅ ವೀಕ್ ಮೌನದಲ್ಲಿ ಇರಿ. ಸೊ ಅದು ನಂದು ಒಂದು ಸಜೆಷನ್ ನಿಮ್ಗೆಲ್ಲ. ಸೊ ಆತರ ನಾನು ಇದ್ದೆ ಆ ಟೈಮಲ್ಲಿ, ತುಂಬಾ ಫಾಲೋ ಮಾಡ್ತಾ ಇದ್ದೆ. ಈಗ್ಲೂ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಕ್ಚುಲಿ ಕೀರ್ತಪ್ಪನವರ್ ಇಸ್ ವೆರಿ ಗುಡ್ ಎಕ್ಸಾಂಪಲ್. ನಾನು ಮತ್ತೆ ಅನ್ಕೋತಾ ಇದ್ದೆ ನಾನೇ ಮಾಡ್ಬೇಕು ಅಂತ. ಐ ಥಿಂಕ್ ಈ ಕ್ಲಾಸ್ ಆದ್ಮೇಲೆ ಖಂಡಿತ ನಾನು ಮೌನದಲ್ಲಿ ಹೋಗ್ತೀನಿ ಅನ್ಸುತ್ತೆ. ಸೊ ನಾನ್ ನೋಡ್ತೀನಿ, ಟೈಮ್ ನೋಡ್ಕೊಂಡು ನಾನು ಮೌನದಲ್ಲಿ ಹೋಗ್ತೀನಿ. ರಿಯಲಿ ಇಟ್ ಇಸ್ ವೆರಿ ಮಚ್ ಪಾರ್ಟ್ ಆಫ್ ಎವ್ರಿ ಒನ್ಸ್ ಲೈಫ್. ಮೌನದಲ್ಲಿ ಹೋಗ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಮನಸ್ಸದ್ದು ನೇಚರ್ ನಮ್ಗೆ ಗೊತ್ತಾಗುತ್ತೆ, ಮನಸ್ಸು ನಮ್ದು ಯಾವ ತರ ಅಂತ ಗೊತ್ತಾಗುತ್ತೆ. ಸೊ ಅದು ನಮ್ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ನಾವು ಮೋರ್ ಸ್ಟಡಿ ಅಬೌಟ್ ಅವರ್ ಮೈಂಡ್, ಅಬೌಟ್ ಅವರ್ ಸೆಲ್ಫ್ ವಿ ಹ್ಯಾವ್ ಟು ಸ್ಟಡಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ನಾನು ಅದನ್ನ ತುಂಬಾ ನಂಬ್ತೀನಿ. ಕರೆಕ್ಟ್ ಟೈಮ್ ಅವರು ಹೋಗಿದ್ದಾರೆ, ಅವ್ರಿಗೆ ಮೆಸೇಜ್ ಬಂದಿದೆ ನೋಡಿ. ಸೊ ಸಚ್ ಅ ಗ್ರೇಟ್ ಮಾಸ್ಟರ್. ಯು ಆರ್ ಆಲ್ ವೆರಿ ಲಕ್ಕಿ. ಈ ತರ ಒಂದು ಗ್ರೇಟ್ ಮಾಸ್ಟರ್ ನಿಮ್ ಜೊತೆ ಇದ್ದಾರೆ. ಸೊ ನಿಮ್ಗೇನು ಚಿಂತೆನೇ ಇಲ್ಲ ಇನ್ನು. he is here actually. So you just ask and be the way he is, ಅಂದ್ರೆ follow him ಅಂತ ಇದೀನಿ. ಸೊ he is such an example. ನಾವ್ ಎಲ್ಲರೂ ಆತರ ಇರ್ಬೇಕು. ಸೊ ಇದಾದ್ಮೇಲೆ ನನ್ಗೆ ಈರೋಡಲ್ಲಿ ಈ ತರ ಎಲ್ಲ ಆಯ್ತು. ಒಂದ್ ಅನುಭವ ಅಲ್ಲಿ ನನ್ಗೆ ಐ ವುಡ್ ಲೈಕ್ ಟು ಶೇರ್. ಪತ್ರಿಜಿ ಬರಕ್ ಮೊದ್ಲು ನನ್ಗೆ ಒಂದು ಮೆಸೇಜ್ ಸಿಕ್ತು ಗೌತಮ ಬುದ್ಧ ಇಂದ. ಏನು ಅಂತಂದ್ರೆ ಗೌತಮ ಬುದ್ಧ ಅಂದ್ರು ಪತ್ರಿಜಿಗೆ ಈ ಒಂದು ಭೂಮಿ ಒಂದು ವಿಲೇಜ್ ತರ, ಅಂದ್ರೆ ಒಂದು ವಿಲೇಜ್ ತರ, ಇದನ್ನ ತುಂಬಾ ಬೇಗ ಇದನ್ನ ಸರಿ ಮಾಡ್ಬಿಡ್ತಾರೆ. ಅವರಿಂದ ತುಂಬಾ ಬೇಗ ಇದು ಸಾಧ್ಯ ಆಗತ್ತೆ ಅಂತ ಅಂದಿದ್ರು ನನ್ನ ಹತ್ರ. ಈ ಒಂದ್ ಮೆಸೇಜ್ ನನ್ಗೆ ಗೌತಮ ಬುದ್ಧ ಅವರು ಕೊಟ್ರು. ಸೊ ಆ ಟೈಮಲ್ಲಿ ನಾನು ಇನ್ನೊಂದು ವಿಷನ್ ನೋಡಿದ್ದೆ. ಬುದ್ಧ ಅವ್ರ ತಲೆ ಮೇಲೆ ಇರೋ ಕ್ರೌನ್ ನ ಪತ್ರಿಜಿ ಅವ್ರ ತಲೆ ಮೇಲೆ ಇಡೋದನ್ನ ನಾನು ನೋಡಿದ್ದೆ. ಸೊ ಅದಕ್ಕೆ ನಾನು ಆಕ್ಚುಲಿ ಪತ್ರಿಜಿ ಯಾರು ಅಂತಂದ್ರೆ ಆನಂದ ವಾಸ್ ಅ ವೆರಿ ಕ್ಲೋಸ್ ಡಿಸೈಪಲ್ ಆಫ್ ಬುದ್ಧ. ಸೊ ಅದು ನನ್ಗೆ ಈ ಒಂದು ಅನುಭವದಿಂದ ಆಯ್ತು. ಸೊ ಈ ತರ ನನ್ಗೆ 1-2 ಎಕ್ಸ್ಪೀರಿಯನ್ಸಸ್ ಅಲ್ಲಿ ಇಲ್ಲಿ ಆಗ್ತಾ ಇತ್ತು. ತುಂಬಾ ರೆಗ್ಯುಲರ್ ಆಗಿ ನಂಗೆ ಎಕ್ಸ್ಪೀರಿಯನ್ಸಸ್ ಈ ನಡುವೆ ಆಗ್ತಾ ಇಲ್ಲ. ಈಗ ಬರೀ ಥಾಟ್ ಫ್ರೀ ಆಗ್ತಾ ಇದೀನಿ, ಬಟ್ ಜಾಸ್ತಿ ಅನುಭವ ಆಗ್ತಾ ಇಲ್ಲ ಈ ನಡುವೆ. ಸೊ ಅನುಭವ ಅಂತಂದ್ರೆ ಇಷ್ಟೇ ನಂದು. ಆಕ್ಚುಲಿ ಮೇನ್ ಅನುಭವ ನಿಮ್ಗೆ ನಾನು ಹೇಳ್ಬಿಟ್ಟಿದೀನಿ. ಸೊ ಬಟ್ ಚಿಕ್ಕವಳಾಗಿದ್ದಾಗ ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ. ಫಾರ್ ಸ್ಟೂಡೆಂಟ್ಸ್ ಎಲ್ಲ ಇದಾರೆ ಇಲ್ಲಿ. ಸೊ ಸ್ಟೂಡೆಂಟ್ಸ್ಗೋಸ್ಕರ ನನ್ ಕ್ವೆಶ್ಚನ್ ಪೇಪರು ನನ್ ಧ್ಯಾನದಲ್ಲಿ ಬಂದ್ಬಿಟ್ಟಿತ್ತು. ಅದನ್ನ ನೀವು ಯಾರು ಅದಕ್ಕೆ ಅಂತ ಹೋಗಿ ಕೂತ್ಕೋಬೇಡಿ. ಬಟ್ ನಾನ್ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ, ಈ ಚಿಕ್ಕ ವಿಷಯದಿಂದ ಹೊರಟು ದೊಡ್ಡ ವಿಷಯ ಇರೋ ತನಕ ಈ ಧ್ಯಾನ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಈವನ್ ಸ್ಮಾಲೆಸ್ಟ್ ಥಿಂಗ್ ವಿಲ್ ಬಿ ಅಟೆಂಡೆಡ್ ಟು ವಿತ್ ಮೆಡಿಟೇಷನ್. ಸೊ ಅದಕ್ಕೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಈವನ್ ಡೇ ಟು ಡೇ ಲೈಫ್ ಗೆ ಧ್ಯಾನ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಸೊ ಈ ತರ ನನ್ಗೆ ಮೇನ್ ಎಕ್ಸ್ಪೀರಿಯನ್ಸಸ್ ನಾನು ನಿಮ್ಗೆ ಆದಷ್ಟು ಹೇಳ್ಬಿಟ್ಟಿದೀನಿ. ಸೊ ಇನ್ನು ನಾನು ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ನಾನು ಕೆಲವು ಬುಕ್ಸ್ ಓದಿದೀನಿ. ಫಸ್ಟ್ ಬುಕ್ ಪತ್ರಿಜಿ ನನ್ಗೆ ಕೊಟ್ಟಿದ್ದು ಯಾವುದು ಅಂತಂದ್ರೆ ಸಿದ್ಧಾರ್ಥ ಹರ್ಮನ್ ಹೆಸ್ ಅಂತ. ಹರ್ಮನ್ ಹೆಸ್ ಆಥರ್ ಹೆಸರು.
ಸಿದ್ಧಾರ್ಥ ಅನ್ನೋ ಬುಕ್. ಈ ಸಿದ್ಧಾರ್ಥ ಅಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ಸಿದ್ಧಾರ್ಥ ಅಂತ ಒಬ್ಬ ಇದ್ನಂತೆ ಬುದ್ಧ ಇರೋ ಟೈಮ್ ಅಲ್ಲಿ. ಬುದ್ಧನ್ ಹೆಸರು ಸಿದ್ಧಾರ್ಥನೇ, ಬಟ್ ಈ ಹುಡುಗ ಸಿದ್ಧಾರ್ಥ ಅಂತಾನೆ ಇನ್ನೊಬ್ಬ ಇದ್ದ. ಅವನ ಲೈಫ್ ಹಿಸ್ಟ್ರಿ, ಅವನ್ ಹೆಂಗೆ ಎನ್ಲೈಟನ್ಮೆಂಟ್ ಅಟೈನ್ ಮಾಡ್ದ ಅಂತ. ಆಕ್ಚುಲಿ ಬುದ್ಧ ಅವನ ಮನೆ ಹತ್ರ ಹೋಗ್ತಾ ಇದ್ರು, ಬಟ್ ಅವನು ಅವ್ರ ಜೊತೆ ಹೋಗ್ಲಿಲ್ಲ. ಬಟ್ ಅವಾಗ ಅವನ್ಗೆ ಸ್ವಲ್ಪ ಬೇಜಾರ್ ಆಯ್ತು. ಬಟ್ ಅವನು ಹಿ ವಾಂಟೆಡ್ ಟು ಅಟೈನ್ ಎನ್ಲೈಟನ್ಮೆಂಟ್. ಸೊ ಅದಕ್ಕೆ ಅಂತ ಅವನು ಅವನ್ ಥಾಟ್ಸ್, ಅವನದು ಧ್ಯಾನ ಎಲ್ಲ ಮಾಡ್ತಿದ್ದ. ಸೊ ಅವನ್ ಬಗ್ಗೆ ಒಂದು ಸ್ಟೋರಿ ಇದು. ಹರ್ಮನ್ ಹೆಸ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಸೊ ಎಲ್ಲಾರು ಈ ಬುಕ್ ನ ಓದಿ. ಎನ್ಲೈಟನ್ಮೆಂಟ್ ಅಂದ್ರೆ ಏನು ಅಂತಾನು ಬರ್ದಿದ್ದಾರೆ. ಸೊ ಅದು ಎನ್ಲೈಟನ್ಮೆಂಟ್ ಅಂದ್ರೆ ಅವ್ರವ್ರಿಗೆ ಆಕ್ಚುಲಿ ಸಬ್ಜೆಕ್ಟಿವ್, ಅದು ಒಬ್ಬೊಬ್ರಿಗೆ ಅದು ಏನು ಅಂತ ತಿಳುವಳಿಕೆ ಆಗುತ್ತೆ. ಅವನು ಲಾಸ್ಟ್ ಅಲ್ಲಿ ಬರ್ದಿದ್ದಾನೆ. ಅದ್ರಲ್ಲಿ ಆಕ್ಚುಲಿ ಲಾಸ್ಟ್ ಬೋಟ್ ಮ್ಯಾನ್ ಇರ್ತಾನೆ, ಅವನ ಜೊತೆನೆ ಇವನು ಸಿದ್ಧಾರ್ಥ ಇರ್ತಾನೆ. ಸೊ ಬೋಟ್ ಮ್ಯಾನ್ ಬಂದು ಇರಲ್ಲ ಅವನ್ ಮುಂದೆ, ಅವನ್ ಜೊತೆ ಇರ್ತಾರೆ ಫುಲ್ ಲೈಫ್. ಆ ಬೋಟ್ ಮ್ಯಾನ್ ಜೊತೆ ಇರ್ತಾನೆ ಇವನು ಸಿದ್ಧಾರ್ಥ ಅವನು. ಬಟ್ ಆ ಬೋಟ್ ಮ್ಯಾನ್ ಒಂದ್ ದಿವ್ಸ ಕಾಣೆ ಆಗ್ತಾನೆ. ಸೊ ಅವಾಗ ಅವನ್ಗೆ ಗೊತ್ತಾಗುತ್ತೆ, ಬೋಟ್ ಮ್ಯಾನ್ ಬಂದು ಒಂದ್ ಮಾಸ್ಟರ್ ಅಂತ. ಅವನ್ ಜೊತೆ ಇದ್ದಿದ್ದು ಯಾರು ಅಂತ ಗೊತ್ತಾಗುತ್ತೆ ಅವನ್ಗೆ. ಸೊ ಅವನು ಇಷ್ಟು ದಿವ್ಸ ಇದ್ದಿದ್ದು ಅವನ್ಗೆ ಆಶ್ಚರ್ಯ ಆಗುತ್ತೆ. ಆಕ್ಚುಲಿ ಹಿ ವಾಸ್ ಅ ಮಾಸ್ಟರ್. ಸೊ ಬುದ್ಧನ್ನ ಕಳ್ಕೊಂಡೆ ಅನ್ನೋ ಆ ದುಃಖ ಅವನ್ಗೆ ಇವಾಗ ಇವ್ರನ್ನ ನೋಡಿ ಅವನ್ಗೆ ಸಿಕ್ಬಿಡುತ್ತೆ. ಅಂದ್ರೆ ಆ ಸಂತೋಷ, ಆ ವಾಯ್ಡ್ ಇರುತ್ತಲ್ಲ, ದಟ್ ಫೀಲಿಂಗ್ ಆಫ್ ಅಯ್ಯೋ ನನ್ಗೆ ಈ ತರ ನಾನು ಬುದ್ಧನ್ನ ನಾನು ಮಿಸ್ ಮಾಡ್ಬಿಟ್ಟೆ, ನಾನು ಹೋಗ್ಲಿಲ್ಲ ಅವ್ರ ಜೊತೆ ಅಂತ ಲಾಸ್ಟ್ ಅಲ್ಲಿ ಫೀಲ್ ಮಾಡ್ತಾನೆ. ಬಟ್ ಆಕ್ಚುಲಿ ಬೋಟ್ ಮ್ಯಾನ್ ಬಂದು ಒಂದ್ ಬುದ್ಧ ತರನೇ, ಒಂದ್ ಮಾಸ್ಟರ್ ತರನೇ ಅಪಿಯರ್ ಆಗ್ತಾರೆ. ಸೊ ಅದನ್ನ ಅದ್ರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ದಾರೆ. ಸಿದ್ಧಾರ್ಥ ಎಲ್ಲರೂ ಓದ್ಲೇಬೇಕು. ಮತ್ತೆ ಇನ್ನೊಂದು ಓದಿದ್ದು ಯಾವ್ದು ಅಂತಂದ್ರೆ ಓಶೋ ಅವರದ್ದು ಡೈಮಂಡ್ ಸೂತ್ರ ಅಂತ. ಸೊ ಡೈಮಂಡ್ ಸೂತ್ರ ತುಂಬಾ ಒಳ್ಳೆ ಬುಕ್. ತುಂಬಾ ಆಕ್ಚುಲಿ ಏನು ಅಂತಂದ್ರೆ, ಓಶೋ ಅವರೇ ಯಾವ ಬುಕ್ಕು ಬರ್ದಿಲ್ಲ. ಅವರು ಡಿಸ್ಕೋರ್ಸ್ ಕೊಡ್ತಿರ್ಬೇಕಾದ್ರೆ ಎಲ್ಲದನ್ನು ಅದನ್ನ ಬರ್ದಿಟ್ಕೊಂಡು ಬುಕ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಎಷ್ಟು ಕ್ವೆಶ್ಚನ್ಸ್ ಇದೆ. ಪೀಪಲ್ ತುಂಬಾ ಜನ ಓಶೋ ಅವ್ರ ಹತ್ರ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಸೊ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದಾರೆ. ಅದ್ರಲ್ಲಿ ಒಂದ್ ಚಿಕ್ಕ ಮೆನ್ಷನ್ ಇದೆ ಆಕ್ಚುಲಿ. ಏನು ಅಂತಂದ್ರೆ, ಓಶೋ ಅವರು ಬುದ್ಧನ್ ಜೊತೆ ಇದ್ರಂತೆ. ಅವರು ಆಕ್ಚುಲಿ ಪತ್ರಿಜಿ ಅವರು ನಮ್ಮ ಹತ್ರ ಹೇಳಿದ್ದಾರೆ, ಓಶೋ ಅವರು ಮಹಾಕಾಶ್ಯಪ ಅಂತ. ಮಹಾಕಾಶ್ಯಪ ಅವರು ತುಂಬಾ ಹತ್ರ ಇರೋ ಡಿಸೈಪಲ್ಸ್. ಆನಂದ ತರಾನೇ ಮಹಾಕಾಶ್ಯಪನು ತುಂಬಾ ಹತ್ರ ಇರೋ ಡಿಸೈಪಲ್ ಅಂತ ಹೇಳಿದ್ರು ಪತ್ರಿಜಿ. ಬಟ್ ಈ ಬುಕ್ ಅಲ್ಲಿ ಜಸ್ಟ್ ಲೈಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಓಶೋ ಅವರು. ಸೊ ನಾನ್ ವೆಜಿಟೇರಿಯನ್ ಬಗ್ಗೆನೂ ಅದ್ರಲ್ಲಿ ಬರ್ದಿದ್ದಾರೆ. ನಾನ್ ವೆಜಿಟೇರಿಯನ್ ನಿಮ್ಮ ಸ್ವಂತ ಅಕ್ಕ ತಂಗಿನೇ ನೀವು ಅಥವಾ ಅಣ್ಣ ತಮ್ಮನೇ ನೀವು ತಿನ್ಬೋದಲ್ಲ, ಯಾತಕ್ಕೆ ಇದು ಈ ಅನಿಮಲ್ಸ್ ನ ಹೋಗಿ ತಿಂತೀರಾ ಅಂತ ಕೇಳಿದ್ದಾರೆ. ಸೊ ಒಳ್ಳೆ ಒಂದ್ ಪಾಯಿಂಟ್ ಹೇಳಿದ್ರು. ಸೊ ಯಾರಿಗಾದ್ರೂ ನೀವು ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಆ ಬುಕ್ ಓದ್ಬಿಟ್ಟು ನೀವು ಹೋಗಿ ಈ ಪಾಯಿಂಟ್ಸ್ ನ ನೀವು ಅವ್ರಿಗೆ ಹೇಳಿದ್ರೆ, ನಾನ್ ವೆಜಿಟೇರಿಯನ್ಸ್ಗೆ ಹೇಳಿದ್ರೆ ಕನ್ವಿನ್ಸ್ ಆಗ್ತಾರೆ ಖಂಡಿತ. ತುಂಬಾ ಚೆನ್ನಾಗಿ ಆಕ್ಚುಲಿ ಓಶೋ ಅವರು ಬರ್ದಿದ್ದಾರೆ, ಅಂದ್ರೆ ಹೇಳಿದ್ದಾರೆ. ಹಿ ಹಸ್ ರಿಟನ್ ಸೋ ಕನ್ವಿನ್ಸಿಂಗ್ಲಿ, ಅಂದ್ರೆ ನಾನ್ ವೆಜಿಟೇರಿಯನ್ ತಗೋಬಾರ್ದು ಅನ್ನೋದನ್ನ. ಸೊ ಆ ಬುಕ್ ಖಂಡಿತ ನನ್ಗೆ ತುಂಬಾ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಆಗಿತ್ತು. ಸೊ ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ವಿಚ್ ಐ ರೆಡ್ ವಾಸ್ ಇಲ್ಯೂಷನ್ಸ್ ಅಂತ. ರಿಚರ್ಡ್ ಬ್ಯಾಕ್ ಅವರ ಇಲ್ಯೂಷನ್ಸ್ ತುಂಬಾ ಒಳ್ಳೆ ಬುಕ್. ಅದರಲ್ಲಿ ಡೊನಾಲ್ಡ್ ಶಿಮೋಡಾ ಅಂತ ಒಬ್ರು ಮಾಸ್ಟರ್ನ ಅವ್ರು ಭೇಟಿ ಆಗ್ತಾರೆ. ಸೊ ಅವರ ಲೈಫ್, ಅವ್ರ ಜೊತೆ ಇದ್ದಿದ್ದೆಲ್ಲ ಬರ್ದಿದ್ದಾರೆ. ಆಮೇಲೆ ಎಷ್ಟೋ ಕೋಟ್ಸ್ ಇದೆ. ಅದ್ರಲ್ಲಿ ಒಂದ್ ಕೋಟು ನಾನು ಇಷ್ಟಪಡ್ತೀನಿ ಹೇಳಕ್ಕೆ. ನಂಗೆ ತುಂಬಾ ಮನ್ಸಕ್ ತುಂಬಾ ಇಷ್ಟಪಟ್ಟಿದ್ ಕೋಟ್ ಅದು. ಅದೇನು ಅಂತಂದ್ರೆ, ದ ಮಾರ್ಕ್ ಆಫ್ ಯುವರ್ ಇಗ್ನರೆನ್ಸ್ ಇಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇಂಜಸ್ಟಿಸ್ ಅಂಡ್ ಟ್ರಾಜೆಡಿ ಅಂತ. ಇಂಜಸ್ಟಿಸ್ ಇಲ್ಲ, ಟ್ರಾಜೆಡಿನೂ ಇಲ್ಲ ಅದು ಅಂತ. ಅದು ಜ್ಞಾಪಕ ಇಟ್ಕೊಳ್ಳಿ ಎಲ್ಲಾರು. ಈ ಪ್ರಪಂಚದಲ್ಲಿ ನಡೆಯೋದೆಲ್ಲ ಕರ್ಮಕ್ಕೆ ಏನಿತ್ತೋ, ಅಂದ್ರೆ ಕರ್ಮದ ಮೇಲೆ ಡಿಪೆಂಡೆಂಟ್ ಆಗಿದೆ. ಈಗ ಏನಾದ್ರು ಯಾರಿಗಾದ್ರು ಆಗ್ತಿದೆ ಅಂತಂದ್ರೆ ಹಳೆ ಜನ್ಮದಲ್ಲಿ ಇದನ್ನೇ ಅವ್ರು ಮಾಡಿರ್ತಾರೆ, ಅದಕ್ಕೆ ಅವ್ರಿಗೆ ಅದ್ ಸಿಗ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಸೊ ನೋ ಇಂಜಸ್ಟಿಸ್, ನೋ ಟ್ರಾಜಿಡಿನೂ ಇಲ್ಲ, ಇಂಜಸ್ಟಿಸ್ಸು ಇಲ್ಲ.
ಸೊ ಅದು ಅಲ್ಲದೆ ಇನ್ನೊಂದು ಕೋಟ್ ಅವ್ರು ಅದ್ರಲ್ಲಿ ತುಂಬಾ ಕೋಟ್ಸ್ ಇದೆ ಈ ರಿಚರ್ಡ್ ಬ್ಯಾಕ್ ಇಲ್ಯೂಷನ್ಸ್ ಅಲ್ಲಿ, ತುಂಬಾ ಕೋಟ್ಸ್ ಬಗ್ಗೆ ಹೇಳಿ ಬರ್ದಿದ್ದಾರೆ. ಸೊ ಅದನ್ನ ನೀವೆಲ್ಲ ಓದ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಡೇ ಟು ಡೇ ಲೈಫ್ ಅಲ್ಲಿ ನೀವು ಅದನ್ನ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್, ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಯಾವ್ದು ಈ ಟಿವಿಯಲ್ಲಿ ತುಂಬಾ ನೋಡ್ತೀವಿ ನ್ಯೂಸ್ ಅದು ಇದು ಎಲ್ಲ, ಸೊ ಅದನ್ನೆಲ್ಲ ಎಲ್ಲದನ್ನು ನಂಬಕ್ ಹೋಗ್ಬೇಡಿ. ಅದಕ್ ಹಿಂದೆ ಏನೋ ಒಂದಿದೆ, ಕಣ್ಣಕ್ ಕಾಣಿಸ್ದೇ ಇರೋದು ತುಂಬಾ ಇದೆ ಆಕ್ಚುಲಿ. ಸೊ ಅದನ್ನ ನಾವು ನಂಬೇಕು. ನಮ್ಗೆ ನಮ್ಮ ನಾಲೆಜ್ ಇದೆಯಲ್ಲ, ನಾಲೆಜ್ ಬ್ಯಾಂಕ್ ತುಂಬಾ ಚಿಕ್ಕದು. ಸೊ ಅದನ್ನ ನಾವು ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ಇನ್ನೊಂದು ಕೋಟ್ ಏನು ಅಂತಂದ್ರೆ, ದ ಓನ್ಲಿ ಆಬ್ಲಿಗೇಷನ್ ಇನ್ ಎವ್ರಿ ಲೈಫ್ ಟೈಮ್ ಇಸ್ ಟು ಬಿ ಟ್ರೂ ಟು ಯೋರ್ ಸೆಲ್ಫ್ ಅಂತ ಬರ್ದಿದ್ದಾರೆ. ಎವ್ರಿ ಲೈಫ್ ಟೈಮ್ ಅಲ್ಲಿ ನೀವು ಧ್ಯಾನ ಮಾಡಿ ಬಿಡಿ, ಪರವಾಗಿಲ್ಲ, ನಾನ್ ವೆಜ್ ತಿನ್ಬೇಡಿ, ಅದೆಲ್ಲ ಸೆಕೆಂಡ್ರಿ. ಬಟ್ ನೀವು ನಿಮ್ ಹತ್ರನೇ ಸತ್ಯವಾಗಿರಿ. ಅದನ್ನೇ ಹೇಳಿದ್ದಾರೆ ರಿಚರ್ಡ್ ಬ್ಯಾಕ್ ಅವರು. ನಿಮ್ ಹತ್ರ ನೀವೇ ಸತ್ಯವಾಗಿರ್ಬೇಕು ಒಂದೊಂದ್ ಲೈಫ್ ಟೈಮ್ ಅಲ್ಲೂನು. ಅಷ್ಟೇ ಕೇಳೋದಂತೆ, ಮೇಲ್ಗಡೆ ನೀನ್ ನಿನ್ನ ಹತ್ರ ಸತ್ಯವಾಗಿದ್ಯಾ ಅಂತಾನೆ ಕೇಳ್ತಾರಂತೆ. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಆ ಬುಕ್ ಅಲ್ಲಿ ಇದೆಲ್ಲ ಬರ್ದಿದೆ. ಸೊ ಎಲ್ಲರೂ ಆ ಬುಕ್ ಓದ್ಬೇಕು. ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಬುಕ್ ಯಾವ್ದು ನಾನು ಓದಿದ್ದು ಅಂತಂದ್ರೆ, ಕಾರ್ಲೋಸ್ ಕ್ಯಾಸ್ಟನೆಡಾ ಅವರ ಫೈರ್ ಫ್ರಮ್ ವಿದಿನ್ ಅಂತ. ಫೈರ್ ಫ್ರಮ್ ವಿದಿನ್ ಅನ್ನೋ ಒಂದು ತುಂಬಾ ಗ್ರೇಟ್ ಬುಕ್ ಅದು. ಅದು ಯಾರು ಬಿಡ್ಲೇಬೇಡಿ. ಅದನ್ನ ಓದೋ ಅಷ್ಟಕ್ಕೆ ನಿಮ್ಗೆ ಯಾವ ಭಯನೂ ಇರಲ್ಲ. ಭಯ ಇರೋರ್ಗ್ ಹೇಳ್ತಾ ಇದೀನಿ, ಮೋಸ್ಟ್ಲಿ ಆ ಬುಕ್ ಓದೋ ಅಷ್ಟಕ್ಕೆ ಹೊಟ್ಟೋಗುತ್ತೆ ಆ ಭಯ. ನೀವು ಫುಲ್ ಕಂಪ್ಲೀಟ್ ಮಾಡಿದ್ರೆ ಆ ಭಯ ಇರೋದೇ ಇಲ್ಲ. ಮೋಸ್ಟ್ಲಿ ನಾನು ನೋಡಿದೀನಿ, ಕೆಲವರು ಆ ಬುಕ್ ತೆಗಿತಾರೆ, ಬಟ್ ಅವ್ರಿಗೆ ಕಂಪ್ಲೀಟ್ ಮಾಡಕ್ ಎನರ್ಜಿ ಇರಲ್ಲ. ಆ ಬುಕ್ ಕಂಪ್ಲೀಟ್ ಮಾಡೋರಿಗೆ ಆ ಎನರ್ಜಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಅದಕ್ಕೆ ಒಂದು ಮಿನಿಮಮ್ ಲೆವೆಲ್ ಆಫ್ ಎನರ್ಜಿ ಬೇಕು. ಆ ಬುಕ್ಸ್ ತುಂಬಾನೇ ಹೈ ಲೆವೆಲ್ ಆಫ್ ಸ್ಪಿರಿಚುವಾಲಿಟಿ ಅದರಲ್ಲಿ. ಸೊ ಕಾರ್ಲೋಸ್ ಕ್ಯಾಸ್ಟನೆಡಾ ಅವರು ಒಬ್ರು US ಇಂದ ಆಕ್ಚುಲಿ ಮೆಕ್ಸಿಕೋ ಗೆ ಬಂದಿರ್ತಾರೆ. ಅಲ್ಲಿ ಒಬ್ರು ಮಾಸ್ಟರ್ ಇದ್ದಾರೆ, ಡಾನ್ ಜುವಾನ್ ಅಂತ. ಡಾನ್ ಜುವಾನ್ ಯಾವ ತರ ಅಂತಂದ್ರೆ, ತುಂಬಾ ಒಂದು ನ್ಯಾಗ್ವಾಲ್ ಅಂತಾರೆ ಅವ್ರನ್ನೆಲ್ಲ, ನ್ಯಾಗ್ವಾಲ್ಸ್ ಅಂತಾರೆ. ನ್ಯಾಗ್ವಾಲ್ಸ್ ಅಂದ್ರೆ ಯಾವ ತರ ಅಂತಂದ್ರೆ, ಅವ್ರಿಗೆ ಸ್ಪೆಷಲ್ ಶಕ್ತಿಗಳಿರುತ್ತೆ. ತುಂಬಾನೇ ಏನ್ ಹೇಳೋದು, ಅವ್ರಿಗೆ ಫಿಯರ್ ಇರಲ್ಲ, ಆಮೇಲೆ ಸೆಲ್ಫ್ ಇಂಪಾರ್ಟೆನ್ಸ್, ಈಗೋ ಸ್ವಲ್ಪನೂ ಇರಲ್ಲ. ಸೊ ಕ್ಲಾರಿಟಿ 100% ಇರುತ್ತೆ. ಸೊ ಫಿಯರು ಇರಲ್ಲ. ಸೊ ಇದೆಲ್ಲ ಅವ್ರಿಗೆ ನ್ಯಾಗ್ವಾಲ್ಸ್ ನ ಅದ್ರಲ್ಲಿ, ನ್ಯಾಗ್ವಾಲ್ ಅಂದ್ರೆ ಯಾರು ಅಂತ ಅದ್ರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಆಮೇಲೆ ಪೆಟಿ ಟೈರೆಂಟ್ಸ್, ಗ್ರ್ಯಾಂಡ್ ಟೈರೆಂಟ್ಸ್ ಅಂತ 2 ಕ್ಯಾಟಗರಿ ಇದೆ. ನಮ್ಮ ಜನಗಳ ಮಧ್ಯ 2 ಟೈಪ್ಸ್ ಇದಾರೆ. ಒಂದು ಪೆಟಿ ಟೈರೆಂಟ್ಸ್, ಒಂದು ಗ್ರ್ಯಾಂಡ್ ಟೈರೆಂಟ್ಸ್ ಅಂತ. ಗ್ರ್ಯಾಂಡ್ ಟೈರೆಂಟ್ಸ್ ಯಾರು ಅಂತಂದ್ರೆ, ಗ್ರ್ಯಾಂಡ್ ಟೈರೆಂಟ್ ಅಂದ್ರೆ ಏನು ಅಂತಂದ್ರೆ, ನಮ್ಗೆ ತೊಂದರೆ ಕೊಡೋರು. ಆಕ್ಚುಲಿ ಏನು ಅಂತಂದ್ರೆ, ಎಲ್ಲರಿಗೂ ಒಂದ್ ರೀತಿಯಾದ ತೊಂದರೆ ಕೊಡೋರು ನಮ್ ಲೈಫ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಗ್ರ್ಯಾಂಡ್ ಟೈರೆಂಟ್ ಇಸ್ ನಥಿಂಗ್ ಬಟ್ ನೇಚರ್ ಗ್ರ್ಯಾಂಡ್ ಟೈರೆಂಟ್. ನೀವು ನೋಡಿರ್ತೀರಾ, ಸುನಾಮಿ ಬಂದಿದೆ, ಎರ್ತ್ಕ್ವೇಕ್ ಬಂದಿದೆ, ಇದೆಲ್ಲ ಗ್ರ್ಯಾಂಡ್ ಟೈರೆಂಟ್ಸ್. ಕರ್ಮ ಜಾಸ್ತಿ ಇದ್ದಾಗ ಮನುಷ್ಯನ್ಗೆ ಅದೆಲ್ಲ ಬರುತ್ತೆ. ತುಂಬಾ ಇದು ಕರ್ಮಗಳು ಮಾಡಿರ್ತಾರಲ್ಲ, ತುಂಬಾ ಕೆಟ್ಟ ಕರ್ಮಗಳು ಮಾಡಿರೋರ್ಗೆ ಅದೆಲ್ಲ ಆ ಅನುಭವ ಬಂದೇ ಬರುತ್ತೆ. ಸೊ ಗ್ರ್ಯಾಂಡ್ ಟೈರೆಂಟ್ಸ್ ಅದು. ಪೆಟಿ ಟೈರೆಂಟ್ಸ್ ಅಂದ್ರೆ ಇಲ್ಲಿ ನಮ್ಮ ಮಧ್ಯ ಅಂದ್ರೆ ನಮ್ಗೆ ಏನೋ ಒಂದ್ ತೊಂದರೆ ಕೊಡೋರು. ಫಾರ್ ಎಕ್ಸಾಂಪಲ್, ಒಬ್ರು ಅತ್ತೆ ಮತ್ತೆ ಸೊಸೆ ಅವ್ರಿಗೆ ಒಂದು ಇದು ಲೈಕ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತಲ್ಲ. ಸೊ ಆತರ ಅತ್ತೆಗೆ ಸೊಸೆ ಬಂದು ಒಂದು ಇದಾಗಿರ್ಬೋದು, ಪೆಟಿ ಟೈರೆಂಟ್ ಆಗಿರ್ಬೋದು. ಸೊ ಆತರ ಪೆಟಿ ಟೈರೆಂಟ್ಸ್ ಇದ್ದೇ ಇರ್ತಾರೆ ನಮ್ಮ ಮಧ್ಯ. ಸೊ ನಾವ್ ಯಾವ ತರ ಡೀಲ್ ಮಾಡ್ಬೇಕು ಅನ್ನೋದನ್ನ ಅದ್ರಲ್ಲಿ ಬರ್ದಿದ್ದಾರೆ. ತುಂಬಾ ಒಳ್ಳೆ ಬುಕ್ ಅದು. ಮತ್ತೆ ಫಿಯರ್ ಹೆಂಗ್ ತೆಗಿಯೋದು ಅಂತ ಬರ್ದಿದ್ದಾರೆ. ಅದಲ್ದೆ ತುಂಬಾನೇ ಚೆನ್ನಾಗಿರೋ ಒಂದ್ ಸ್ಟೋರಿ, ಡಾನ್ ಜುವಾನ್ ಅವರ ಸ್ಟೋರಿ ಬರ್ದಿದ್ದಾರೆ. ಡಾನ್ ಜುವಾನ್ ಯಾವ ತರ ಆಕ್ಚುಲಿ ಈ ಒಂದು ನ್ಯಾಗ್ವಾಲ್ ಆದ್ರು ಅನ್ನೋದನ್ನ ಅದ್ರಲ್ಲಿ ಬರ್ದಿದ್ದಾರೆ. ಫೈರ್ ಫ್ರಮ್ ವಿದಿನ್ ತುಂಬಾ ಬುಕ್ಸ್ ಇದೆ ಇವರದ್ದು. ಪವರ್ ಆಫ್ ಸೈಲೆನ್ಸ್, ಆಮೇಲೆ ಬೇರೆ ತುಂಬಾ ಜರ್ನಿ ಟು ಇಸ್ಲಾಂಡ್,
ಆಮೇಲೆ ಆತರ ತುಂಬಾ ಬುಕ್ಸ್ ಇದೆ, ಡಾನ್ ಜುವಾನ್, ಕಾರ್ಲೋಸ್ ಕ್ಯಾಸ್ಟನೆಡಾ ಅವ್ರದ್ದು. ಬಟ್ ಫೈರ್ ಫ್ರಮ್ ವಿದಿನ್ ಟಾಪ್ ಮೋಸ್ಟ್ ಬುಕ್ ಅಂತ ಪತ್ರಿಜಿ ಅವ್ರು ಹೇಳಿದ್ದಾರೆ. ಫೈರ್ ಫ್ರಮ್ ವಿದಿನ್ ಎಲ್ಲರೂ ಓದ್ಲೇಬೇಕು. ಸೊ ಧ್ಯಾನ ಜಾಸ್ತಿ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಫಸ್ಟ್ ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸ್ವಲ್ಪ ವರ್ಷ ಧ್ಯಾನ ಮಾಡಿದ್ಮೇಲೆ ಈ ಬುಕ್ ನ ತೆಗಿರಿ. ಈ ಸಿದ್ಧಾರ್ಥ ಆಮೇಲೆ ಓಶೋ ಅವರ ಬುಕ್ಸ್, ಆಮೇಲೆ ಯು ಫಾರ್ ಎವರು ತೆಗಿಬಹುದು, ಲಾಬ್ಸಂಗ್ ರಂಪಾ ಅವ್ರದ್ದು. ಸೊ ಇದೆಲ್ಲ ಬೇಸಿಕ್ ಅಂದ್ರೆ ವಾಟ್ ಯು ಕಾಲ್, ಇದು ಬಿಗಿನರ್ಸ್ಗೆ ಈ ಬುಕ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಒಂದ್ ಹೈಯರ್ ಲೆವೆಲ್ಗೆ ಹೋದ್ಮೇಲೆ ಥರ್ಡ್ ಡೇ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಬರ್ತಾ ಆಮೇಲೆ ಪರ್ಫೆಕ್ಷನ್, ಥರ್ಡ್ ಡೇ ಪರ್ಫೆಕ್ಷನ್ ಆದವ್ರಿಗೆ ಈ ತರ ಡಾನ್ ಜುವಾನ್ ಬುಕ್ಸ್ ತೆಗಿಬಹುದು. ಅವರು ಅದ್ರಲ್ಲಿ ತುಂಬಾ ಚೆನ್ನಾಗಿ ಹೈಯರ್ ಲೆವೆಲ್ಸ್ಗೆ ಹೆಂಗ್ ಹೋಗೋದು, ಇದ್ರಲ್ಲಿ ಮುಂದುವರಿಬಹುದು ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಓದಿದೀನಿ ನಾನು ಬುಕ್ಸ್. ಈಗ ಓದ್ತಿರೋದು ಬುಕ್ ಬಂದು ಥಿಂಕಿಂಗ್ ಅಂಡ್ ಡೆಸ್ಟಿನಿ, ಹರಾಲ್ಡ್ ಪರ್ಸಿವಲ್ ಅಂತ. ಅದರದ್ದೇ ಡೈಲಿ ಮೆಸೇಜ್ ಪತ್ರಿಜಿ ಅವರು ಕೊಡ್ತಿದ್ದಾರೆ. ನಾನು ಯಾವಾಗ್ಲೂ ಒಂದೇ ಒಂದ್ ಪತ್ರಿಜಿ ಹತ್ರ ಕೇಳ್ತೀನಿ, ಯಾವ ಬುಕ್ ನಾನು ಯಾವ್ದಾದ್ರು ಒಂದ್ ಬುಕ್ ಮುಗಿಸಿದ್ಮೇಲೆ ಅವ್ರ ಹತ್ರ ಹೋಗಿ ಯಾವ ಬುಕ್ ಪತ್ರಿಜಿ ನಾನು ತೆಗಿಯೋದು ಅಂತ ಕೇಳ್ತೀನಿ. ಕೇಳಿದಾಗ ಅವ್ರು ಕರೆಕ್ಟ್ ಆಗಿರೋ ಬುಕ್ ನ ಹೇಳ್ತಾರೆ ನನ್ಗೆ. ಸೊ ಅದು ನಾನು ಯಾವಾಗ್ಲೂ ರೆಗ್ಯುಲರ್ಲಿ ಇಟ್ಕೊಂಡಿದ್ದೆ. ಈಗ ರಿಚರ್ಡ್ ಬ್ಯಾಕ್ ಅವ್ರದ್ದು ಮುಗಿಸಿದ್ಮೇಲೆ ಪತ್ರಿಜಿ ಅಂದ್ರು, ನೀನ್ ಥಿಂಕಿಂಗ್ ಅಂಡ್ ಡೆಸ್ಟಿನಿ ಅನ್ನೋ ಬುಕ್ ನ ನೀನ್ ತೆಗಿ ಅಂತ. ಸೊ ಅದನ್ನ ನಾನು ಓದ್ತಿದ್ದೀನಿ ಇವಾಗ ಆಕ್ಚುಲಿ ಅದ್ರಲ್ಲಿ 1008 ಪೇಜಸ್ ಇದೆ. ಸೊ ಅಷ್ಟ್ ಬೇಗ ಮುಗಿಯಲ್ಲ ಅನಿಸ್ತಿದೆ. ಆಮೇಲೆ ಒಂದ್ ಲೈನ್ ಓದಿದ್ರೆ ಅದ್ರಲ್ಲಿ 2 ಸತಿ ಇನ್ನೂ ಓದ್ಬೇಕು, ಅವಾಗ್ಲೇ ಅರ್ಥ ಆಗೋದು. ಅದು ತುಂಬಾನೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇತ್ತು. ಈಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅವ್ರ ಲ್ಯಾಂಗ್ವೇಜು, ಮತ್ತೆ ಸ್ವಲ್ಪ ಬೆಟರ್ ಆಗಿದ್ದೀನಿ ಅದ್ರಲ್ಲಿ. ಬಟ್ ಏನು ಅಂತಂದ್ರೆ ಆತರ ಟೈಮ್ ತೆಗಿಯುತ್ತೆ ಸ್ವಲ್ಪ. ಸೊ ಥಿಂಕಿಂಗ್ ಅಂಡ್ ಡೆಸ್ಟಿನಿ ಸ್ವಲ್ಪ ಟೈಮ್ ತೆಗಿತಾ ಇದೆ. ಸೊ ಮೇ ಬಿ ಆಫ್ಟರ್ ಫ್ಯೂ ಮಂತ್ಸ್ ನಾನು ಅದನ್ನ ಮುಗಿಸ್ತೀನಿ. ಮತ್ತೆ ಭೇಟಿ ಆದಾಗ ನಾನು ಅದ್ರದ್ದೆಲ್ಲ ಹೇಳ್ತೀನಿ. ಬಟ್ ಡೈಲಿ ಪತ್ರಿಜಿ ಮೆಸೇಜ್ ಇವಾಗ ಕೊಡ್ತಿರೋದು ಅದ್ರಿಂದಾನೆ. ಸೊ ಇದೆಲ್ಲ ಬುಕ್ಸ್ ನಾನು ಓದಿರೋದು ಹೇಳಾಯ್ತು ಅನ್ಸುತ್ತೆ. ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಮೆಡಿಟೇಷನ್ ಫ್ರೆಂಡ್ಸ್. ನನ್ನ ಜರ್ನಿ ಇನ್ನು ಬೇರೆ ಆಕ್ಚುಲಿ ಏನು ಎಲ್ಲ ಹೇಳ್ಬಿಟ್ಟಿದೀನಿ, ಏನು ಇಲ್ಲ ಇನ್ನು. ಸೊ ಇನ್ನು ಇದರಲ್ಲಿ ಹೆಂಗೆ ಡೈಲಿ ಏನಾದ್ರು ಥಾಟ್ಸ್ ಬಂದ್ರೆ ಯಾವ ತರ ಇದ್ ಮಾಡೋದು ಎಲ್ಲ ಒಂಥರ ಗೈಡೆನ್ಸ್ ಸಿಗ್ತಾ ಇದೆ. ಇಂಟ್ಯೂಟಿವ್ ಪವರ್ ಇನ್ಕ್ರೀಸ್ ಆಗಿದೆ. ಸೊ ಧ್ಯಾನದಿಂದ ಏನ್ ಸಿಗುತ್ತೆ ಅಂತಂದ್ರೆ ತುಂಬಾ ಅಂದ್ರೆ ಸಿಕ್ಕಿದೆ ನನ್ಗೆ. ನಾನ್ ನಿಮ್ ಹತ್ರ ಹಂಚಿದೀನಿ ಈ 2 ದಿವಸದಲ್ಲಿ. ಸೊ ಈಗ ನಾವು ಐ ಥಿಂಕ್ ಇಟ್ಸ್ ಟೈಮ್, ಲೆಟ್ಸ್ ಆಲ್ ಮೆಡಿಟೇಟ್. ಓಕೆ, ಸೊ ನಿಮ್ಮ ಕನ್ನಡಕ ತೆಗ್ಗಿರಿ, ಕೈ ಹಿಂಗೆ ಜೋಡಿಸ್ಕೊಂಡ್ ಇಟ್ಕೊಳ್ಳಿ. ಕಾಲು ಅಷ್ಟೇ, ಚೇರಲ್ಲಿ ಕೂತ್ಕೊಂಡಿದ್ರೆ ಕಾಲ್ ಹಿಂಗೆ ಕ್ರಾಸ್ ಮಾಡಿ ಇಟ್ಕೋಬೇಕು. ಕೆಳಗ್ ಕೂತ್ಕೊಂಡಿದ್ರೆ ನ್ಯಾಚುರಲಿ ಕ್ರಾಸ್ ಆಗಿರುತ್ತೆ. ಬಟ್ ನೀವು ಸಪೋರ್ಟ್ ಆಫ್ ದ ವಾಲ್ ಆರ್ ಸೋಫಾ ತಗೊಳ್ಳಿ. ಯಾಕಂದ್ರೆ ನಿಮ್ಗೆ ಮೈ ಬಗ್ಗೆ ಅಂದ್ರೆ ಶರೀರದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ಧ್ಯಾನದಲ್ಲಿ. ನಿಮ್ ಯೋಚನೆ ಉಸಿರಾಟದ ಮೇಲೆ ಇರ್ಬೇಕು. ಸೊ ಅದಕ್ಕೋಸ್ಕರ ಕೀಪ್ ಯೋರ್ ಸೆಲ್ಫ್ ರಿಲ್ಯಾಕ್ಸ್ಡ್. ರಿಮೂವ್ ಯೋರ್ ಸ್ಪೆಕ್ಸ್, ಅಂದ್ರೆ ಈ ತರ ತೆಗ್ದಿಟ್ಬಿಡಿ. ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡಿ. ಓಕೆ, do not open your eyes for the next 30 minutes friends. 30 ನಿಮಿಷ ಕಣ್ ತೆಗಿಬೇಡಿ. ಒಳಗ್ ಹೋಗೋ ಉಸಿರು, ಹೊರಗ್ ಬರೋ ಉಸಿರು.
ಹತ್ತಿರ
Just observe your natural, normal, easy, soft, tender, tranquil breath, my dear friends. ಯಾವ ಯೋಚನೆನೂ ಬೇಡ, ಯಾವ ಚಿಂತೆನೂ ಬೇಡ. ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ನಾವೆಲ್ಲರೂ ದೇವ್ರು. ಅಹಂ ಬ್ರಹ್ಮಾಸ್ಮಿ.
ಲಾಸ್ಟ್ 3 minutes my dear friends. ಯಾವ ಚಿಂತೆನೂ ಬೇಡ, ಯಾವ ಯೋಚನೆನೂ ಬೇಡ, ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. Okay, friends, slowly keep your fingers on your eyes. ಬೆರಳುಗಳನ್ನು ಕಣ್ಮೇಲೆ ಇಟ್ಕೋಬೇಕು. ಬೆರಳುಗಳಲ್ಲಿ ಜಾಸ್ತಿ ವಿಶ್ವಶಕ್ತಿ ಇರುತ್ತೆ. ಟಿಪ್ಸ್ ಅಲ್ಲಿ, ಫಿಂಗರ್ ಟಿಪ್ಸ್ ಅಲ್ಲಿ ತುಂಬಾ ಇರುತ್ತೆ. ಅದು ಕಣ್ಣಿಗೆ ಹೋಗಿ ಸೇರುತ್ತೆ. ಸೊ ಕಣ್ಣಲ್ಲಿ 5 ನಿಮಿಷ ಇಟ್ಕೋಬೇಕು. 5 ನುಡಿಗಳು, 5 ನಿಮಿಷ ಬೇಡ, 5 ನುಡಿಗಳು. 5, 4, 3, 2, 1, 0. ಥ್ಯಾಂಕ್ಸ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಒಂದು ಚಪ್ಪಾಳೆ ಕೊಡೋಣವಾ ಧ್ಯಾನಕ್ಕೆ. ನಿನ್ನೆ ಇವತ್ತು ಎಲ್ಲ ಚೆನ್ನಾಗಿ ನಡೀತು. ನೀವೆಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ, ಅದಕ್ಕೆ ಒಂದು ಒಳ್ಳೆ ಚಪ್ಪಾಳೆ. ಫ್ರೆಂಡ್ಸ್, ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ಕೇಳ್ಬೋದು ನನ್ನ ಹತ್ರ. ನಾನು ಇಲ್ಲೇ ಇನ್ನೊಂದು 10 ನಿಮಿಷ ಅಥವಾ ಏನಾದ್ರು ಅನುಭವ ಇದ್ರು ಶೇರ್ ಮಾಡ್ಕೋಬಹುದು. ಕ್ವೆಶ್ಚನ್ಸ್ ಬರ್ಲಿಲ್ಲ, ಅನುಭವನೂ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಫೀಡ್ಬ್ಯಾಕ್ ಕೊಡಿ.
ಹೆಂಗಿತ್ತು ಅಂತ ಅನ್ನೋದನ್ನ ನನ್ಗೆ ಒಂದ್ ಸ್ವಲ್ಪ ತಿಳಿಸಿ. ಯಾರಾದ್ರೂ ಮುಂದೆ ಬಂದು ಹೇಳ್ಬೋದು, ಯಾರ್ ಬೇಕಾದ್ರು. ನಿಮ್ ಹ್ಯಾಂಡ್ ರೈಸ್ ಮಾಡಿ ಬನ್ನಿ. So friends, feel free to share your experiences. ಇಬ್ರು ಶೇರ್ ಮಾಡಿದ್ದಾರೆ ಅನ್ಸುತ್ತೆ. ಸೌರಭ್. ಹಲೋ ಮ್ಯಾಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ದರ್ಶನ ಅಂತ ಮ್ಯಾಮ್. ದರ್ಶನ, ನಿಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಿಮ್ಮನ್ನ ನೋಡೋ ನಮ್ ಭಾಗ್ಯ ಸಿಗ್ಲಿ ಸ್ವಲ್ಪ. ಓಕೆ, ಐ ಆನ್ ದ ಲೈವ್. ಯಾ. ಹಾಯ್ ದರ್ಶನ. Hi ma'am. Hi. Yes. After your session, I actually searched your YouTube videos, and I had heard about Dr. Newton also from Yes. you only. So yesterday I searched also, and I was Dr. Newton conducted a session like past life regression. I didn't know what was it. So Okay. yeah, so I sat for the session, and I don't know, I could go back and see some things, but I don't know what was that, like was it true? What was the vision you had? ನಿಮ್ಗೆ ಏನ್ ಕಾಣಿಸ್ತು ಅಂದ್ರೆ ಫಸ್ಟ್ ಅದು ನನ್ಗೆ ಹೇಳಿದ್ರೆ ಇದೇನು ಅಂತ ಒಂದ್ ಸ್ವಲ್ಪ ಹೇಳ್ಬೋದು ಅನ್ಸುತ್ತೆ ನನ್ಗೆ. So what did you see? Yeah ma'am, the thing is, I don't know, it feels weird, but when until now I used to feel I want to die at 36 or 40. Within that period I want to die, and I don't want to live beyond that period. Okay. I used to feel that always. I don't know, it was always there in me. I try to suppress it, but like I used to tell my friends, oh, 36, 40, that is the maximum. I don't want to live after that. But then when I in yesterday's whatever session, I was very curious and I attended that. So Smay, I found like I died in that period. So mostly, is that, can I relate like that? I don't know. You died with in the same age in that time period? In that time period. Very understandable adu, because hale janದಲ್ಲಿ in your past life you have died at that same age, so you felt the same pull in this lifetime. So 98% ಎಲ್ಲರಿಗೂ ಹೇಳ್ತಾ ಇದೀನಿ, 98% of our this lifetime is dependent on our past life. 98% friends, because what happens is our everything vasanas keeps coming. Andre like the choices that we make is based on our past lives. Okay, so that's why you had that thought. So that doubt was there, so it got cleared. Your own soul, your own mind, it went to that period and found out why you had this feeling, why you felt like dying at 36 or 40 age, why you wanted to die. It got cleared, right? So after the vision. Yeah. Okay. Did you see yourself? You saw all the details? Where were you? That and all I could not see, ma'am, actually. But this was what I felt, and I could see some things. But again, I don't know if that was my imagination or. No, like, as you see, whatever you didn't think of anything. It just came, right? Yeah. When you sat, did you program it and keep and then sat? No, I did not program, but because I can say this, because at the end I was like there, I had tears in my eyes. So it was not programmed. This is Savikalpa Samadhi. They say Vikalpa means doubt. Savikalpa means little bit of doubt is there. As you meditate, more and more meditate, you will reach Nirvikalpa Samadhi state. That is, Nirvikalpa means without any doubt, and Samadhi means contentment of whatever you see. You will be contented and you will not have any doubt. So just continue meditation, and whatever doubt you had, it has been cleared. So congratulations on clearing your doubt. Very good, Darshana.
Keep Yeah, it ma'am. up. Yeah. Yeah. And thanks, ma'am. Like it Thank was you. really Yeah. nice. Thank you. Thank you. Yeah. Yes. Anybody else, friends? Someone else also had raised their hand. They can come up and speak. Anybody can even, anybody can give feedback. Adhish sir, we have unmuted you. Please share your experience. ಮೇಡಮ್ ಒಂದು ಕ್ವಶನ್ ಇದೆ. ಯಾ ಸರ್, ನಿಮ್ಮ ವಿಡಿಯೋ ಆನ್ ಮಾಡ್ತೀರಾ? ಬಿಕಾಸ್ ಏನಾಗುತ್ತೆ ಅಂದ್ರೆ, ಒನ್ ಪಾಯಿಂಟ್ ಐ ವುಡ್ ಲೈಕ್ ಟು ಮೇಕ್ ಫ್ರೆಂಡ್ಸ್, ಏನು ಅಂತಂದ್ರೆ ಮಾತಾಡ್ತಿರ್ಬೇಕಾದ್ರೆ ಐ ಕಾಂಟ್ಯಾಕ್ಟ್ ಇರಬೇಕು. ದಟ್ ಇಸ್ ದ ಬೆಸ್ಟ್ ವೇ ಟು ಹ್ಯಾವ್ ವೆರಿ ಗುಡ್ ಕಮ್ಯುನಿಕೇಶನ್. ವರ್ಚುವಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆದಷ್ಟು ಎಲ್ಲರೂ ವಿಡಿಯೋ ಆಫ್ ಮಾಡ್ಕೋತಾರೆ. ಬಟ್ ಐ ಬಿಲೀವ್ ಇನ್ keeping your videos on so that I can see you, I can answer you, I can even you are looking at me, you feel comfortable. I should also feel comfortable looking at you. Yes sir, tell me. Yes. Yes Anish, unmute ಮಾಡ್ಕೊಳ್ಳಿ. ಓಕೆ ಮೇಡಮ್. ಇಮ್ಯಾಜಿನೇಷನ್ಗೂ ಮತ್ತು ಎಕ್ಸ್ಪೀರಿಯನ್ಸ್ಗೂ ಏನ್ ಡಿಫರೆನ್ಸ್ ಮೇಡಮ್? ಇಮ್ಯಾಜಿನೇಷನ್ ನಿಮ್ಮ ಮುಂಚೆನೆ ನೀವು ಏನೋ ಪ್ರೋಗ್ರಾಮ್ ಮಾಡ್ಕೊಂಡಿರ್ತೀರಾ. ಎಕ್ಸ್ಪೀರಿಯನ್ಸ್ ಅಲ್ಲಿ ಆತರ ಅಲ್ಲ, ನೀವ್ ಏನು ಯೋಚನೆ ಮಾಡಿರೋದು ಬರುತ್ತೆ. ನೀವ್ ಇವಾಗ ನಾನು ಫಸ್ಟ್ ಟೈಮ್ ನಾನು ಟನಲ್ ಒಳಗಡೆ ಹೋದೆ, ಆಮೇಲೆ ಗೌತಮ ಬುದ್ಧ ಅವ್ರನ್ನ ನೋಡಿದೆ. ಬಟ್ ಅದು ನಾನು ಟನಲ್ ಬಗ್ಗೆನೂ ಯೋಚಿಸ್ಲಿಲ್ಲ, ಗೌತಮ ಬುದ್ಧ ಬಗ್ಗೆ ಯೋಚನೆನೆ ಮಾಡಿರ್ಲಿಲ್ಲ. ಬಿಕಾಸ್ ನಾನು ಬೇರೆ ಒಂದು ಥಿಂಕಿಂಗ್ ಇಂದ ಅಲ್ಲಿ ಹೋಗಿದ್ದೆ, ಗುರುಗಳು ಹೆಂಗಿರ್ತಾರೆ ಅಂತ ಆ ಯೋಚನೆಯಲ್ಲಿ ಹೋಗಿದ್ದೆ ಹೊರತು ಗೌತಮ ಬುದ್ಧ ಬಗ್ಗೆ ಟನಲ್ ಬಗ್ಗೆ ಏನೂ ಯೋಚನೆ ಮಾಡಿರ್ಲಿಲ್ಲ. ಇಮ್ಯಾಜಿನೇಷನ್ ಆಗಿದ್ರೆ ಮುಂಚೆನೆ ನೀವು ಪ್ಲಾನ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ಕೊಂಡಿರೋದೇ ಬರುತ್ತೆ ಅದು. ಬಟ್ ಎಕ್ಸ್ಪೀರಿಯನ್ಸ್ ಆತರ ಅಲ್ಲ. ಎಕ್ಸ್ಪೀರಿಯನ್ಸ್ ಕಮ್ಸ್ ಔಟ್ ಆಫ್ ದ ಬ್ಲೂ. ನೀವು ಯೋಚನೆ ಮಾಡಿಲ್ದೆ ಇರೋದು ಬರುತ್ತೆ ಸಡನ್ ಆಗಿ. ನೀವು ಯೋಚನೆ ಮಾಡಿಲ್ದೆ ಇರೋ ತರ ಇರುವಾಗ ಬರುತ್ತೆ. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಸೊ ಅದು ಯು ವಿಲ್ ಗೆಟ್ ಟು ನೋ, ಇದು ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಧ್ಯಾನ ಮಾಡ್ತಾ 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 ನಿಮ್ಗೆ ಆ ನಿರ್ವಿಕಲ್ಪ ಸಮಾಧಿ ಅನ್ನೋ ಒಂದು ಸಮಾಧಿ ಅಂದ್ರೆ ಸಮಾಧಾನ, ಕಂಟೆಂಟ್ಮೆಂಟ್. ಸೊ ಅದು ನಿಮ್ಗೆ ಸಿಗುತ್ತೆ ಧ್ಯಾನ ಮಾಡ್ತಾ ಹೋಗಿ. ಓಕೆ. ಸೊ ಅವ್ರು ಹೇಳಿದ್ರಲ್ಲ, ಇವಾಗ ನಾನು ಯೋಚನೆನೆ ಮಾಡಿರ್ಲಿಲ್ಲ, ಯೋಚನೆ ಮಾಡದೇ ಇರೋದು ಬಂದ್ರೆ ಅದು ಅನುಭವ. ಆಮೇಲೆ ಇಂಟ್ಯೂಷನ್ ಅಂತ ಒಂದು ಪದ ಬಳಕೆ ಮಾಡಿದ್ರಲ್ಲ ಮೇಡಮ್ ನೀವು? ಎಸ್, ಇಂಟ್ಯೂಷನ್. ಅಂದ್ರೆ ಅದರ ಅರ್ಥ ಏನ್ ಮೇಡಮ್? ಇಂಟ್ಯೂಷನ್ ಅಂದ್ರೆ ಒಳಗಿಂದ ಬರುವ ಟ್ಯೂಷನ್ ಅಂದ್ರೆ ಏನು, ಹೇಳ್ಕೊಡುವ ಒಂದು ಇದು ಟೀಚಿಂಗ್ ಅಂದ್ರೆ ಟೀಚಿಂಗ್. ಟ್ಯೂಷನ್ಗೆ ಹಾಕ್ತಿವಲ್ಲ ಮಕ್ಕಳನ್ನ, ಅದೇ ತರ ಟ್ಯೂಷನ್ ಒಳಗಿಂದ ಬರುವ ಒಂದು ನಾಲೆಡ್ಜ್ ನಿಮ್ಗೆ. ಅದೇ ನಿಮ್ ಒಳಗಡೆಯಿಂದ ಬರ್ತಿದೆ. ನಿಮ್ಮ ಒಳಗಡೆ ಅಂದ್ರೆ ಹೈಯರ್ ಸೆಲ್ಫ್ ಇಂದ ಬರ್ತಿದೆ. ಅದು ನಿಮ್ಗೆ ಇವತ್ತು ಎಲ್ಲೋ ಹೊರಟಿರ್ತೀವಿ ಅನ್ಕೊಳ್ಳಿ. ನಾವು ಹೊರಟದ್ಮೇಲೆ ಲಾಸ್ಟ್ ಅಲ್ಲಿ ಹೆಜ್ಜೆ ಆಚೆ ಇಡಕ್ ಹೋಗ್ತಾ ಇದೀವಿ. ಅವಾಗ ಒಂದ್ ಮನ್ಸಲ್ಲಿ ಇವತ್ ಹೋಗೋದ್ ಬೇಡ ಅನ್ನಿಸ್ತಿದೆ ಅಂತಂದ್ರೆ ತಕ್ಷಣ ನಾವು ಕಾಲ್ನ ಒಳಗಡೆ ಇಡ್ತೀವಲ್ಲ, ನಾವು ಹೋಗಲ್ವಲ್ಲ, ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಲ್ಲ, ಅದಕ್ ಹೆಸರು ಇಂಟ್ಯೂಷನ್. ನಾವು ಅಲ್ಲಿ ಆಮೇಲೆ ಗೊತ್ತಾಗುತ್ತೆ ಹೋಗೋದ್ ಬೇಕಾಗಿರ್ಲಿಲ್ಲ ಅಂತ ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದೇ ಇಂಟ್ಯೂಷನ್. ಸೊ ಇಂಟ್ಯೂಷನ್ ಏನು ಅಂತಂದ್ರೆ ಒಳಗಿಂದ ಬರುವ ಒಂದು ತಿಳುವಳಿಕೆ, ಆರ್ ವಾಟ್ ಯು ಕಾಲ್ ನಾಲೆಡ್ಜ್ ಅಂತ ಅನ್ಕೋಬಹುದು. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾವು ಕನ್ನಡ ತುಂಬಾ ಚೆನ್ನಾಗಿರ್ಲಿಲ್ಲ, ನೀವೆಲ್ಲ ಹೇಳ್ಕೊಡ್ಬೇಕು ನನ್ಗೆ. ಸೊ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್. ಇಷ್ಟ ಹೈ ಲೆವೆಲ್ ಕನ್ನಡ ಮಾತಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಇಷ್ಟ ಸಾಕಲ್ಲ ಮೇಡಮ್ ನಮ್ಮಂತವ್ರಿಗೆ. ಇನ್ನು ಅಗದಿ ಬೆಸ್ಟ್ ಆಯ್ತು ಮೇಡಮ್. 2 ದಿವಸದಿಂದ ನಿನ್ನೆ ಮತ್ತೆ ಇವತ್ತು ಅಗದಿ ಬಾಳ್ ಬಾರಿ ಆಯ್ತು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅನೀಶ್ ಅವರೇ. ಓಕೆ ಬಾಯ್. ಆಲ್ ದಿ ಬೆಸ್ಟ್ ಫಾರ್ ಮೆಡಿಟೇಷನ್. ಕಂಟಿನ್ಯೂ ಮಾಡಿ. ಎಲ್ಲರಿಗೂ ನಿಮ್ ಫ್ರೆಂಡ್ಸ್ಗೂ ಹೇಳ್ಕೊಡಿ. ಓಕೆ. ಒಬ್ಬೊಬ್ರು ಇನ್ನೊಬ್ರನ್ನ ಕರ್ಕೊಂಡ್ ಬರ್ಬೇಕು. ಅದೇ ನಾನು ಈಚ್ ಒನ್ ಟೀಚ್ ಒನ್. ಓಕೆ, ರಿಮೆಂಬರ್. ಮೇಡಮ್ ಇವತ್ತೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಮೇಡಮ್. ಇವತ್ತು ಫಸ್ಟ್ ಟೈಮ್ ಇದು ಇಲ್ಲಿ ನೆತ್ತಿ ಮೇಲೆ ಏನೋ ಒಂದ್ ರೀತಿ ಅದು ಏನಂತ ಹೇಳ್ತಾರಲ್ಲ ಮೇಡಮ್, ಪೂರಾ ನೆತ್ತಿ ಮೇಲೆ ಈ ಭಾಗದಲ್ಲಿ ಏನೋ ಒಂದು ಸೆನ್ಸೇಷನ್ ಮೇಡಮ್. ಸೆನ್ಸೇಷನ್ ಅದು ಎನರ್ಜಿ ಬರ್ತಿದೆ.
ಅಂದ್ರೆ ವಿಶ್ವ ಶಕ್ತಿ ಬರ್ತಿದೆ, ಇಲ್ಲಿಂದಾನೇ ಬರುತ್ತೆ ಅದು. ಕೆಲವ್ರಿಗೆ ಎಲ್ಲಾರ್ಗೂ ಅದು ಅವೇರ್ ಆಗಿರಲ್ಲ, ಕೆಲವ್ರಿಗೆ ಅವೇರ್ನೆಸ್ ಬಂದಿರುತ್ತೆ. ಸೊ ನಿಮ್ಗೆ ಅದು ಬಂದಿದೆ, ತುಂಬಾ ಒಳ್ಳೆ ಅನುಭವ ಅದು. ಅದನ್ನ ಅಬ್ಸರ್ವ್ ಮಾಡಿ, ಇನ್ನೂ ಡೀಪ್ ಮೆಡಿಟೇಷನ್ಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿ, ಅದು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಕ್ರೌನ್ ಚಕ್ರದಿಂದ ಎನರ್ಜಿ ಬರ್ತಿದೆ. ವೆರಿ ಗುಡ್. ಆ ಭಾಗದಲ್ಲಿ ಒಂದ್ ಸ್ವಲ್ಪ ಕೋಲ್ಡ್ ಫೀಲ್ ಆಯ್ತು ಮೇಡಮ್, ಕೋಲ್ಡ್. ಓ ಓಕೆ ಓಕೆ. ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ ನನ್ಗೂ, ಇವನ್ ಗುರು ಗೊತ್ತಿರಲ್ಲ, ಬಟ್ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಬೇಸಿಕ್ ನಾಲೆಜ್ ಇಂದ ನಾನು ಹೇಳ್ತಾ ಇದ್ದೀನಿ. ಇದು ನಂಗೆ ಗೊತ್ತಾಯ್ತು, ಬಟ್ ಕೋಲ್ಡ್ ಯಾತಕ್ಕಾಯ್ತು ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಒಂದು ಅನುಭವ ಆದ್ರೆ ಎಲ್ಲದನ್ನು ಬರ್ದಿಟ್ಕೊಳ್ಳಿ, ಬಿಕಾಸ್ ಸ್ವಲ್ಪ ದಿವಸ ಆದ್ಮೇಲೆ ನಂಗೆ ಆಕ್ಚುಲಿ ಒಂದ್ ಅನುಭವ ಅಮೃತ್ಸರ್ ಅಲ್ಲಿ ಆಯ್ತು. ನಾನು ಅಲ್ಲಿ ಹೋದಾಗ 10 ವರ್ಷ ಆದ್ಮೇಲೆ ನನ್ಗೆ ಅದರದ್ದು ಎಕ್ಸ್ಪ್ಲನೇಷನ್ ಅಂದ್ರೆ ಯಾತಕ್ಕಾಯ್ತು ಅನ್ನೋದು ಗೊತ್ತಾಯ್ತು. 10 ವರ್ಷ ನೋಡಿ, 10 ವರ್ಷ ಆದ್ಮೇಲೆ ಯಾರ ಹತ್ರ ಕೇಳಿದ್ರು ಅದು ಅರ್ಥ ಆಗಲ್ಲ. 10 ವರ್ಷ ನಾನ್ ಕಾಯ್ಬೇಕಾಯ್ತು ಯಾಕ ಅನುಭವ ಆಯ್ತು ಅಂತ. ಸೊ ಆತರ ಆಗಿದೆ. ಸೊ ನೀವು ಅದನ್ನ ಬರ್ದಿಟ್ಕೊಂಡ್ರೆ ನಿಮ್ ಜ್ಞಾಪಕ ಇದ್ದು ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಅದು ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ನೀವ್ ಅಲ್ಲಿ ತನಕ ನೀವು ವೇಟ್ ಮಾಡ್ಬೇಕು. ಓಕೆ. ಸೊ ಬಟ್ ಬರ್ದಿಟ್ಕೊಳ್ಳೋದು ಜ್ಞಾಪಕ ಇಟ್ಕೊಳ್ಳಿ ಎಲ್ಲಾರು. ನಿಮ್ಮ ಅನುಭವನ ನೀವು ಡೈರಿ ಇಟ್ಕೊಂಡು ಬರ್ದಿಟ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ಓಕೆ. Mahantesh Pijargi sir, please unmute yourself. Hello. 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 Yes sir. Sir, please on your video. Yes. Hello. Yes Hello. sir. ಹಾ ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹಾ ನಮಸ್ಕಾರ ಮೇಡಮ್. 2 ದಿವಸದ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತೀರಿ. ಥ್ಯಾಂಕ್ಸ್. ಮೇಡಮ್ ರೇ, ನೀವು ಕರೆಕ್ಟ್ ಗಾನ ಮಾಡ್ತಿದ್ರು. ಅಗದಿ ಸೈಲೆಂಟ್ ಗಾನ ರೀ, ಅಗದಿ ಒಳ್ಳೆ ಸುಂದರವಾದ ಗಾನ ಐತ್ರಿ. ಆ ಗಾನದ ಮುಖಾಂತರ ಧ್ಯಾನಕ್ಕೆ ಬಹಳ ಒಂದು ಸಂತೋಷ ಕೊಟ್ಟಂಗ ಐತ್ರಿ. ಅದ ನಂದೊಂದು ಕ್ವಶನ್ ಐತಿ ಮೇಡಮ್ ಅವ್ರ, ಒಂದ್ ಪ್ರಶ್ನೆ ರೀ. ಈಗ ಮೇಡಮ್ ಈ ಧ್ಯಾನ ಮಾಡಕತ್ತ ಶುರು ಸ್ಟಾರ್ಟಿಂಗ್ ಮೊದಲನೇ ಹಂತದೊಳಗ್ರಿ, ನಾವು ಮೊದಲನೇ ಹಂತದೊಳಗೆ ಧ್ಯಾನ ಮಾಡಕ್ ಪ್ರಾರಂಭ ಮಾಡ್ತೇವಲ್ರಿ. ಪ್ರಾರಂಭ ಮಾಡ್ಕೊಂತ ಒಂದ್ 15 ದಿವಸಗಳ ನಂತರ ರೀ, ಆದ್ರೆ ನಮ್ಮ ಶರೀರಕ್ಕೆ ಕೆಲವೊಂದು ನೋವುಗಳು ಪ್ರಾರಂಭ ಆಗ್ತಾವ್ರಿ. ನೋವುಗಳು ಯಾಕೆ? ನೋವುಗಳು ಕೆಲವೊಂದು ಭಾಗಗಳೊಳಗ ನೋವುಗಳು ಹುಟ್ಕೋತಾವ್ರಿ. ಮೊದಲು ಇರಂಗಿಲ್ಲ. ಈ ಧ್ಯಾನ ಮಾಡ್ಲಕತ್ತ ಒಂದ್ 15 ದಿವಸ ಆದ ನಂತರ ನೋವುಗಳು ಸಣ್ಣಾಗಿ ಪ್ರಾರಂಭ ಆಗ್ತಾರ. ಅತಿ ಜೋರ್ ಆಗ್ತಾವ್ರಿ, ಒಂದ್ 3-4 ದಿವಸ ಗಟ್ಲೆ ಜೋರ್ ಆಗ್ತೈತ್ರಿ. ಅದೇ ಅದ್ರದ್ದೇನ್ ನಮ್ಗೆ ಗೊತ್ತಾಗ್ಲಿಲ್ಲ. ಧ್ಯಾನ ಮಾಡೋದ್ರಿಂದ ಆಗ್ತೋ ಅದ್ರಿಂದ ಏನಾಯ್ತು ಯಾಕಾಗ್ತಿದೆ ಅಂತ ನಾನ್ ಹೇಳ್ತೀನಿ. ಯಾಕಾಗ್ತಿದೆ ಅಂತಂದ್ರೆ ನಮ್ಮ ಸೂಕ್ಷ್ಮ ಶರೀರ ಅಂತ ಇದೆ. ಈ ಶರೀರ ಬಿಟ್ಟು ಇನ್ನೊಂದ್ ಶರೀರ, ಇನ್ನು ಕೆಲವು ಶರೀರಗಳಿದೆ. ನಮ್ಮ ಇದು ಸೂಕ್ಷ್ಮವಾಗಿದೆ, ನಮ್ಗೆ ಕಣ್ಣಿಗೆ ಕಾಣಿಸ್ದೇ ಇರೋ ಶರೀರಗಳಿದೆ. ಆ ಶರೀರದಲ್ಲಿ ನಾಡಿ ಮಂಡಲ ಇರುತ್ತೆ. ನಾಡಿ ಮಂಡಲ 72,000 ನಾಡಿ ಮಂಡಲಾಸ್ ಇರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹಳೆ ಜನ್ಮ ಕರ್ಮಗಳಿರುತ್ತಲ್ಲ, ಹಳೆ ಜನ್ಮದಲ್ಲಿ ಕೆಟ್ಟ ಕರ್ಮಗಳು ಮಾಡಿದೀವಿ ನಾವು, ಅದಕ್ಕೆ ಇಲ್ಲಿ ಹುಟ್ಟಿದೀವಿ. ಸೊ ಅದರಿಂದ ಆ ಕರ್ಮಗಳು ಎಲ್ಲ ಈ ವಿಶ್ವಶಕ್ತಿಯಿಂದ ಈ ವಿಶ್ವಶಕ್ತಿ ಬಂದು ತೊಳಿತಾ ಇದೆ ಆ ನಾಡಿ ಮಂಡಲನ. ನಾಡಿ ಮಂಡಲ ತೊಳಿತಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಆ ಮೈಯಲ್ಲಿರೋ ಆ ಕರೆಸ್ಪಾಂಡಿಂಗ್ ಪಾರ್ಟ್ ಅಂದ್ರೆ ಆ ಜಾಗ ಈ ಮೈಯಲ್ಲಿ ನೋವಾಗುತ್ತೆ. ಅದರಿಂದ ಏನು ಭಯ ಪಡ್ತಕ್ಕಂಥದ್ದು ಏನೋ ಅವಶ್ಯ ಇಲ್ಲ ಮೇಡಮ್. ಏನೂ ಇಲ್ಲ. ಅದಾದ್ಮೇಲೆ ನಿಮ್ಗೆ ಸರಿ ಹೋಗುತ್ತಲ್ಲ, ನೀವು ಧ್ಯಾನ ಆದ್ಮೇಲೆ ಸರಿ ಹೋಗುತ್ತಲ್ಲ. ಧ್ಯಾನದಲ್ಲಿ ಮಾತ್ರ ತಾನೇ ನೋವು. ಅಲ್ಲ ಮೇಡಮ್, ಧ್ಯಾನದಲ್ಲಿ ಅಲ್ರಿ ಹೇಳೋದ್ರಿ. ಧ್ಯಾನ ಆದ ನಂತರ ಡೇ ಟೈಮ್ದಾಗ ನಾವು ವರ್ಕಿಂಗ್ ಮಾಡೋ ಟೈಮ್ದಾಗ ಕೆಲವೊಂದು ತ್ರಾಸಗಳು ಆಗ್ಲತ್ತಾವ್ರಿ ಮೇಡಮ್. ಎದಿ ನೋವು ಆಗದ, ತಲೆ ನೋವು ಆಗದ, ಹಿಂಗ ಒಂದ್ 2-3 ದಿವಸ ಲಕ್ಷಣಗಳು ಕಂಡು ಬರ್ತಾವ್ರಿ. ಅದಕ್ಕೆ ಎದ್ರ ಸಲುವಾಗಿ ಆಗ್ತೈತ್ರಿ ಅದು? ಏನು ಹೆದರ್ಕೋಬೇಡಿ. ಯಾವ ನೋವು ನಿಮ್ಗೆ ಧ್ಯಾನ ಅನ್ನೋ ಒಂದು ದೊಡ್ಡ ಕವಚ ಇದೆ. ಇದಕ್ಕಿಂತ ಯಾವ್ದು ಇಲ್ವೇ ಇಲ್ಲ. ಸೊ ಯಾವ ಹೆದರ್ಕೆನೂ ಬೇಡ. ಹೆದರ್ಕೆನ ತೆಗೆದ್ಬಿಡಿ. ನೀವು ಇದು ಮಾಂಸ ತಿಂತಿದ್ರಾ? ಇಲ್ಲ ಮೇಡಮ್. ಮುಂಚೆ ತಿಂತಾ ಇದ್ರಾ? ಮುಂಚೆ ತಿಂತಿದ್ರಿ ಮೇಡಮ್. ಮುಂಚೆ ತಿಂದಿದ್ರಿಂದಾನೇ ಈ ಭಯ ಬರ್ತಿರೋದು. ಈ ಭಯ ಬರ್ತಿರೋದು ಮುಂಚೆ ತಿಂದಿದ್ರಿಂದ. ಬಟ್ ಆ ಭಯ ಇಂದ ಆಚೆ ಬರ್ಬೇಕು. ನಾವು ಈ ಮೈಗಿಂತ, ಈ ಶರೀರಕ್ಕಿಂತ ದೊಡ್ಡ ಆತ್ಮ ನಾವು.
ದೊಡ್ಡ Okay. ಶಕ್ತಿ ನಾವು, ಅದಕ್ಕಿಂತ ಇನ್ಯಾವ್ ಇಲ್ವೇ ಇಲ್ಲ. ಸೊ ಯಾವ ತರ ಭಯಾನು ನೀವ್ ಪಡ್ಲೇಬೇಡಿ ಆಯ್ತಾ. Okay. Okay. ಗುರುಗಳವ್ರದ್ದು ನೋಡತ್ತಂತ ಕ್ಯಾಸೆಟ್ ಇದೆ, ಯಾರಾದ್ರೂ ಅದು ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಯಾರಿಗಾದ್ರೂ ಹೇಳಿದ್ರೆ ಖಂಡಿತ ಮಾಡ್ತಾರೆ. ಕೇತಪ್ಪನವರವರು ಮಾಡ್ತಾರೆ ಖಂಡಿತ. ಆ ನೋಡದ್ ಕ್ಯಾಸೆಟ್ ನ ಕೇಳಿದ್ರೇನೆ ಸಾಕು, ಯಾವ ಭಯಾನೂ ಇರಲ್ಲ. ಯಾಕಂದ್ರೆ ಭಯ ಅನ್ನೋದು ಸಾವಿಂದ ಬರ್ತಿರೋ ಸಾವಿಗೆ ಪಡೋ ಭಯನೇ ದೊಡ್ಡ ಭಯ. ಅದೇ ಎಲ್ಲಾ ಮನುಷ್ಯನ್ಗೂ ಇರುತ್ತೆ. ಅದ್ರಿಂದ ಅದ್ ಕೇಳ್ತಾ ಸಾವೇ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾವ ಭಯಾನೂ ಇರಲ್ಲ. ಸೊ ಅದನ್ನ ನಾನು ಖಂಡಿತ 100% ಕನ್ನಡದಲ್ಲಿ ಕೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಯಾವತ್ತೂ ಒಂದ್ ದಿವಸ ಖಂಡಿತ ಬಂದೇ ಬರುತ್ತೆ ಅದು. ನೀವ್ ಅದು ಕೇಳಿ, ಆದಷ್ಟು ಕೇಳಿ. ಗುರುಗಳದು ಧ್ಯಾನ ಮಾಡ್ತಾ ಬನ್ನಿ, ಯಾವ್ದು ಚಿಂತೆ ಮಾಡ್ಬೇಡಿ. ಧ್ಯಾನ ಕಂಟಿನ್ಯೂ ಮಾಡಿ, ಜಾಸ್ತಿ ಹೊತ್ತು ಮಾಡಿ. ಎಷ್ಟೊತ್ ಮಾಡ್ತಿದ್ದೀರಾ ಈಗ? ಬೆಳಿಗ್ಗೆ 1 ಗಂಟೆ ರೀ, ಸಾಯಂಕಾಲ 1 ಗಂಟೆ ಮಾಡ್ತೀನಿ. ಸರಿ, ಅಷ್ಟ್ ಮಾಡ್ತಾ ಬನ್ನಿ. 3 ಗಂಟೆ ಕಾಲ ಕೂತ್ಕೋಬೇಕಂತೆ. ಅಂದ್ರೆ ನಿಮ್ಗೆ ಬೇರೆ ಇದು ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಓಕೆ ಮೇಡಮ್. ಇನ್ನೊಂದ್ ಸ್ವಲ್ಪ ಕೂತ್ಕೋತೀನಿ ಮೇಡಮ್. 3 ಗಂಟೆ ಕಾಲ ಕೂತ್ಕೋಬೇಕಂತೆ ಒಂದ್ ದಿವಸದಲ್ಲಿ. ಒಂದ್ ದಿವಸದಲ್ಲಿ 3 ಕಂಟಿನ್ಯೂ ಕೂತ್ಕೋಬೇಕು ಮೇಡಮ್ ಅವ್ರೆ? ಬಿಟ್ ಬಿಟ್ ಕೂತ್ಕೊಂಡ್ರೆ 3 ತಾಸು ಐತ್ರಿ ಮೇಡಮ್ ಅವ್ರೆ? ಕಂಟಿನ್ಯೂ 3 ತಾಸು ಕೂಡ್ಬೇಕು ಏನ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಿಂಗ್ ಕೂಡಿ 3 ತಾಸು ಮಾಡ್ಬೇಕ್ರಿ? ನೀವು 2 ಗಂಟೆ 2 ತಾಸು ಜೊತೆಗ್ ಕೂತ್ಕೊಳ್ಳಿ. ಅಂದ್ರೆ ಇದು ಬ್ರೇಕ್ ಆಗ್ದಿರಾ ಕೂತ್ಕೊಳ್ಳಿ. 1 ಗಂಟೆ ಬೆಳಗ್ಗೆ ಮಾಡ್ಕೊಳ್ಳಿ ಆಯ್ತಾ? ರಾತ್ರಿ ಹೊತ್ತು 2 hours. ಓಕೆ ರೀ ಮೇಡಮ್. ಓಕೆ ಮೇಡಮ್. ಸರಿ, ಭಯ ಎಲ್ಲ ಹೊಟ್ಟೋಗುತ್ತೆ. ಥ್ಯಾಂಕ್ ಯು. Next, Akshata, please unmute yourself and share your experience. ಹಲೋ. ನಮಸ್ತೆ ಮ್ಯಾಮ್. ನಮಸ್ತೆ. Start your video. ಹಲೋ. ಹಲೋ. ಹಾ ಮ್ಯಾಮ್. ಮ್ಯಾಮ್ ನಾನು ಇದು ಗೂಗಲ್ ಮೀಟಿಂಗ್ ಅವಾಗಿಂದ ಮಾಡ್ತಿದ್ದೀನಿ ಮ್ಯಾಮ್. ಲೈಕ್ ಸರ್ ಕೇತಪ್ಪನವ್ರ ಸರ್ ಇಲ್ಲಿ ಬೆಳವಡಿಗೆ ಎಕ್ಸಾಮ್ ಸಲುವಾಗಿ ಬಂದಿದ್ರು ಸರ್ ಬಂದಿದ್ರು. ಅಕ್ಷತಾ ಅವ್ರೆ ಒಂದ್ ನಿಮಿಷ. ಬಟ್ ಅಕ್ಷತಾ ಅವ್ರೆ, ವಿಡಿಯೋ ನಿಮ್ ಕಡೆ ಇಂಟರ್ನೆಟ್ ಕಡಿಮೆ ಇರೋದ್ರಿಂದ ವಿಡಿಯೋ ಹಾಕೊಳ್ಳೋದ್ ಬೇಡ. ವಿಡಿಯೋ ಹಾಕೊಂಡ್ರೆ ಜಾಸ್ತಿ ಇದು ಬರುತ್ತೆ. ನಿಮ್ ಕಡೆ ಕಡಿಮೆ ಇದೆ. ಈಗ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸಿದ್ರೆ ಸಾಕು. ಓಕೆ, ಹೇಳಿಮ್ಮ. ಹೇಳಿ. ಮ್ಯಾಮ್ 1 year ಬ್ಯಾಕ್ 2018 ಸರ್ ನಂಗೆ ಮೀಟ್ ಆಗಿದ್ರು. ಸರ್ ಅವಾಗ ಹೇಳಿದ್ರು 1 year ಕಂಟಿನ್ಯೂ ಮಾಡಿದ್ ಮ್ಯಾಮ್. ನೆಕ್ಸ್ಟ್ ನಂಗೆ ಪ್ರಾಬ್ಲಮ್ ಬಂದಿದ್ದಕ್ಕೆ ದಾನ ಬಿಟ್ಬಿಟ್ಟೆ ಮ್ಯಾಮ್. ಆಮೇಲೆ ಏನಾಯ್ತು, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಸುಮ್ಮ ಬಿಟ್ಟೆ. ಅವಾಗವಾಗ ಮಾಡ್ತಿದ್ದೆ. ನನಗೆ ಮಾಡ್ಬೇಕನ್ನಿಸ್ದಾಗ ಸರ್ ಅಮಾಸಿ ಹುಣ್ಣಿಮೆ ಮಾಡ್ಬೇಕಂತ ಹೇಳಿದ್ರು, ಮಾಡ್ತಿದ್ದೆ. ಬಟ್ ಈಗ 15 days ಹಿಂದ್ಗಡೆ ಮ್ಯಾಮ್ ನನ್ಗೆ ಫುಲ್ ಅದು ದಾನದ್ದು ಫುಲ್ ಶರೀರದೊಳಗೆ ಎಫೆಕ್ಟ್ ಆಗ್ತಿತ್ತು ಮ್ಯಾಮ್. ಅದೇ ನನ್ಗೆ ಒಂದ್ ಸ್ವಲ್ಪ ಜ್ವರ ಬಂದು 3 days ಬಿಟ್ಟೆ ಮ್ಯಾಮ್. ಈಗ ಮತ್ ನನ್ಗದು ಇದು ಆಗಾಕತ್ತಿಲ್ಲ ಮ್ಯಾಮ್. ಕಂಟಿನ್ಯೂ ಬ್ರೇಕ್ ಆಗ್ತಾ ಇದೆ. ಬಟ್ ಇಲ್ಲ, ನಿನ್ನೆ ಜಾಯಿನ್ ಆಗಿದ್ದೆ, ನಂದು ನೆಟ್ ಕನೆಕ್ಟ್ ಆಗದಕ್ಕೆ ಹೋಗ್ಬಿಟ್ಟಿತ್ತು ಮ್ಯಾಮ್. ಬಟ್ ನಾ ಸ್ಟೂಡೆಂಟ್ ಮ್ಯಾಮ್. ನನ್ಗೆ ಇನ್ನೊಂದು ನಾ ಜಾಬ್ ಮಾಡ್ಬೇಕಂತಿದೆ. ನನ್ಗೆ ಜ್ಞಾನದ ಮುಖಾಂತರ ಯಾವ್ದಾದ್ರು ಏನಾದ್ರು ಇದಾಗ್ಬೋದಾ? ಒಂದ್ ಸ್ವಲ್ಪ ನನ್ಗ ಏನಾದ್ರು. ನೀವು ಧ್ಯಾನ ಬಿಟ್ಟಿತ್ತು ಫಸ್ಟ್ ತಪ್ಪು ಮಾಡಿದ್ರಿ. ಧ್ಯಾನ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು. 1. 2ನೇದು ಬಂದು ನೀವು ದಿವ್ಸ ಎಲ್ಲದಕ್ಕೂ ಎಲ್ಲಾ ಪ್ರಶ್ನೆಗೂ ಒಂದೇ ಉತ್ತರ ಇದೆ ಮಾ. ಏನು ಅಂತಂದ್ರೆ ಧ್ಯಾನ ಆಯ್ತಾ? ನಿಮ್ ಕೆಲ್ಸ ಸಿಗ್ಬೇಕಂದ್ರೂ ಸರಿ, ನಿಮ್ ಆರೋಗ್ಯ ಸರಿ ಹೋಗ್ಬೇಕಂದ್ರೂ ಸರಿ, ಎಲ್ಲದಕ್ಕೂ ಒಂದೇ ಉತ್ತರ ನಾನ್ ಕೊಡಕ್ಕಾಗೋದು. ಅದು ಏನು ಅಂತಂದ್ರೆ ಧ್ಯಾನ ಒಂದೇ. ಸೊ ಅದನ್ನ ನೀವು ಮಾಡ್ತಾ ಬರ್ಲೇಬೇಕು. ಡೈಲಿ ಏನ್ ನೆಟ್ ಹೋಗ್ಲಿ ಏನೇ ಆಗ್ಲಿ ನೀವ್ ಕೂತ್ಕೊಂಡ್ಬಿಡಿ ಅಷ್ಟೇ. ನೀವ್ ಎದ್ದೇಳ್ಬೇಡಿ. ನಿಮ್ 3 ತಾಸು ಕೂತ್ಕೋಬೇಕು. 3 ಅಲ್ಲ, ನಿಮ್ ಪ್ರಾಬ್ಲಮ್ಸ್ ಇದ್ರೆ 4 ತಾಸು ಕೂತ್ಕೋಬೇಕು
ಸೊ ನಿಮ್ಗೆ ಎಷ್ಟು Okay, ma'am. ಪ್ರಾಬ್ಲಮ್ಸ್ ಇದೆ ಅಂತ ನೀವೇ ಒಂದ್ ಮಟ್ಟಕ್ ಬಂದು ನೀವು ಕೂತ್ಕೋಬೇಕು. ಅದ್ರಿಂದಾನೇ ಎಲ್ಲಾ ಸಿಗೋದು. ಆರೋಗ್ಯ, ನೆಮ್ಮದಿ, ಶಾಂತಿ, ನಿಮ್ ಕೆಲ್ಸ ಯಾವ್ದೇ ಆಗ್ಲಿ ಎಲ್ಲದಕ್ಕೂ ಒಂದೇ ಉತ್ತರ, ಧ್ಯಾನ ಒಂದೇ. Okay. ಖಂಡಿತ. ಇನ್ನೊಂದು ಸರ್ ನನ್ಗ ಒಂದಷ್ಟು ಬುಕ್ಸ್ ಕೊಟ್ಟಿದ್ರಿ ಸರ್, ತಥಾಗತ ತುರ್ಯಾತೀತ ಅಂತ ಹೇಳಿ ಮ್ಯಾಮ್. ಬಟ್ ನಾನು ನಾ ಏನ್ ಜ್ಞಾನ ಮಾಡ್ತಿದ್ದೆ ಅವಾಗ ಓದ್ತಿದ್ ಮ್ಯಾಮ್. ಅದು ನನ್ಗ ಸ್ಪಿರಿಚುಲಿ ಬಾಳ ಇಷ್ಟ ಮ್ಯಾಮ್. ಹೇಳ್ಬೇಕಂದ್ರೆ ನನ್ ಮನೇಲಿ ಪ್ರಾಬ್ಲಮ್ ಬಾಳ್ ಬರಾಕತ್ತು ಮ್ಯಾಮ್. ಹೀಗಾಗಿ ಓದುದು ಬಿಟ್ಟೆ, ಮೆಡಿಟೇಷನ್ ಬಿಟ್ಬಿಟ್ಟೆ ಮ್ಯಾಮ್ ನಾನು. ಏನೇ ಆಗ್ಲಿ ಅದನ್ನ ಮಾತ್ರ ಬಿಡ್ಬಾರ್ದು. ಓಕೆ ಮ್ಯಾಮ್. ಅದನ್ನ ಬಿಡ್ಬೇಡಿ. ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ, ಮಾಂಸ ತಿಂತಿದ್ದೀರಾ, ನಾನ್ ವೆಜ್ ಅಲ್ಲ ಅಲ್ವಾ? ನಾನ್ ವೆಜಿಟೇರಿಯನ್ ತಾನೆ? ತಿನ್ನಲ್ಲ ಮ್ಯಾಮ್. ಬೆಳ್ಳುಳ್ಳಿನೂ ತಿನ್ಬಾರ್ದು ಜಾಸ್ತಿ. ಹಾ ಮ್ಯಾಮ್. ಪ್ರಾಬ್ಲಮ್ಸ್ ಇಂದ ಸರ್ ಹೇಳಿದಾಗಿಂತ ಬಿಟ್ಟಿದ್ದೇನೆ ಮ್ಯಾಮ್. ಓಕೆ ಸರಿ, ಹಂಗೆ ಕಂಟಿನ್ಯೂ ಮಾಡಿ ಧ್ಯಾನನ, ಬಿಡ್ಬೇಡಿ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಕ್ಷತಾ, ಬಾಯ್. ಮತ್ತೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬಹುದು ಅಥವಾ ಕ್ವಶನ್ಸ್ ಕೇಳಬಹುದು. ಐ ಥಿಂಕ್ ಎಲ್ಲಾರ್ಗೂ ಆಗಿದೆ ಅನ್ಸುತ್ತೆ ಕನ್ವಿನ್ಸ್. ಐ ಮೀನ್ ಥ್ಯಾಂಕ್ ಯು ಹರ್ಷವರ್ಧನ್, ಕಂಡಕ್ಟ್ ಮಾಡಿದ್ದಕ್ಕೆ. Thank you so much. We are very much thankful to you, ma'am, for taking today classes. And now we will be sharing a WhatsApp group link in the chat box. So please, who are new in this group, in this session, they can join the WhatsApp group. We will be sharing the daily link in this WhatsApp group. Please join through this link. Yes. Madam, please, we request you to come once again and share your experience. Definitely. ಇನ್ನೊಂದ್ಸತಿ ಬರ್ತೀನಿ. ಎಲ್ಲಾರ್ಗೂ ಧ್ಯಾನ ಒಂದನ್ನ ಬಿಡ್ಬೇಡಿ ಎಲ್ಲಾರು. Along with Patriji. ಹಾ, ಪತ್ರಿಜಿ ಜೊತೆ ನಾನು ಖಂಡಿತ ಅವ್ರಿಗೆ ಹೇಳಿರ್ತೀನಿ. ನೆಕ್ಸ್ಟ್ ಟೈಮ್ ನಾನು ವ್ಯಾಲಿಗೆ ಮೋಸ್ಟ್ಲಿ ಒಂದ್ 15 days ಆದ್ಮೇಲೆ ಹೋಗ್ತೀನಿ ಅನ್ಸುತ್ತೆ. ಹೋದ್ರೆ ನಾನು ಖಂಡಿತ ನಿಮ್ ಗ್ರೂಪ್ಗೆ ಪತ್ರಿಜಿನ ಕರ್ಕೊಂಡ್ ಬರ್ತೀನಿ. ಓಕೆ, ಬಿಕಾಸ್ ಅವರು ಬಂದ್ರೆ ಆ ಎನರ್ಜಿ ಬರುತ್ತೆ, ಅವ್ರಿಗೂ ಒಂದು ಉತ್ಸಾಹ ಬರುತ್ತೆ ಧ್ಯಾನ ಮಾಡೋದಿಕ್ಕೆ. ನಾವು ಕರ್ಕೊಂಡ್ಬಂದು ಇದನ್ನ ಚೆನ್ನಾಗ್ ಮಾಡೋಣ. ಅಷ್ಟೊತ್ತಿಗೆ ಜನನು ಐ ಥಿಂಕ್ ಎಲ್ಲಾ ಫ್ರೆಂಡ್ಸ್ನು ಕರ್ಕೊಂಡ್ ಬಂದಿರ್ತೀರಾ ಅನ್ಕೋತೀನಿ. ನಿಮ್ ಫ್ರೆಂಡ್ಸ್ ನೆಲ್ಲ ಬನ್ನಿ ಈ ಗ್ರೂಪ್ಗೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಹರ್ಷವರ್ಧನ್, ಥ್ಯಾಂಕ್ ಯು ಜೀವಂದರ್ ಕೇತಪ್ಪನ. Everybody please give a big clap to madam, please. ಎಲ್ಲಾರ್ಗೂ, ನನಗ್ ಮಾತ್ರ ಅಲ್ಲ, ಎಲ್ಲಾರ್ಗೂ. And Saurabh also, thank you so much. Thank you, ma'am. Thank you. Bye. Bye. Thank you.